ಒಂದೇ ಹೇ ಧೀರಾವತಾರ ಶ್ರೀ ಗುರು ಬಸವೇಶ್ವರ. ಪ್ರಥಮದಲ್ಲಿ ಸದಾ ಸ್ಮರಣೆಗೆ ಅರ್ಹರಾಗಿರುವಂತಹ, ಅಸಮಾನತೆಯ ಅಡ್ಡುಗೋಡೆಯನ್ನು ಒಡೆದು ಸಮಾನತೆಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನ ಬೆಳೆದುಕೊಟ್ಟು ಹೋಗಿರುವಂತಹ ಅಪ್ಪ ಬಸವಣ್ಣ ಅಲ್ಲಮಪ್ರಭು 770 ಅಮರಗಣಗಳ ದಿವ್ಯ ಚೇತನಕ್ಕೆ ವಂದಿಸಿ, ಕಲ್ಯಾಣ ನಾಡಿನ ಕೀರ್ತಿ ಕಳಶ, ಕಲ್ಯಾಣ ನಾಡಿನ ಕನ್ನಡದ ಪಟ್ಟದೇವರು, ಪಾಲ್ಕಿ ಅದು ಕನ್ನಡದ ಪಾಲ್ಕಿ ಎನ್ನುವಂತಹ ಮಾತನ್ನು ಜಗಜ್ಜಾಹಿರುಗೊಳಿಸಿದಂತಹ ವಚನ ಋಷಿ, ಶತಾಯುಷಿ ಮತ್ತು ನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ದೇವರ ಕರ್ತೃಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರುಗಳ ಮಾತೃಹೃದಯಗಳ ಪರಮ ಪೂಜ್ಯರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು, ಕಿರಿಯಪ್ಪನವರ ಶ್ರೀಚರಣಕ್ಕೆ ಎರಗಿ ಇಷ್ಟು ಹೊತ್ತುಗಳ ಕಾಲ ನಮಗೆಲ್ಲ ಬಹಳ ಅದ್ಭುತವಾಗಿ ತಮ್ಮ ಕಂಚಿನ ಕಂಠದ ಮೂಲಕ ಸಂಗೀತದ ಸುಧಿಯನ್ನ ಉಣಬಡಿಸಿದಂತಹ ಬಹಳ ದೂರದ ಗದುಗಿನ ಪುಟ್ಟರಾಜ ಗವಾಯಿಗಳವರ ಪ್ರೀತಿಯ ಶಿಷ್ಯರಾಗಿರುವಂತಹ ನಾರಾಯಣ್ ಅವರೇ, ಚಂದ್ರಕಲಾ ಅವರೇ, ತಬಲಾ ಸಾಥಿಗಳಾಗಿರುವಂತಹ ಶ್ರೀಕಾಂತ್ ಗಂಗಾವತಿಯವರೇ, ಈ ಕಾರ್ಯಕ್ರಮದ ಧ್ವನಿ ಬೆಳಕು ತಾಂತ್ರಿಕ ನಿರ್ವಹಣೆಯನ್ನ ಮಾಡ್ತಾ ಇರುವಂತಹ ದೇವರಾಜ್ ಅವರೇ, ಬಸವಪ್ರಣ್ಣ ಅವರೇ ಹಾಗೂ ಶ್ರೀಮಠದ ಎಲ್ಲ ಸ್ವಯಂ ಸೇವಕರೇ, ಬಹಳ ಮುಖ್ಯವಾಗಿ ಈ ಪ್ರವಚನಕ್ಕೆ ಆಗಮಿಸಿರುವ ಎಲ್ಲ ಶ್ರೋತೃ ತಂದೆ ತಾಯಂದಿರೇ ಮತ್ತು ಮಕ್ಕಳೇ, ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮ ಅಂತರಂಗದ ಒಳಗೆ ತೊಳಗಿ ಬೆಳಗುತ್ತಿರುವ ಬಸವಪ್ರಭೆಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಸ್ವಲ್ಪ ತಾಯಂದಿರು ತಮ್ಮ ತಮ್ಮ ಜಂಗಮಲಿಂಗಗಳನ್ನು ಮುಚ್ಚಿಕೊಂಡ್ರೆ ಬಹಳ ಚಲೋ ಆಗ್ತದೆ. ಸ್ವಲ್ಪ ಶಾಂತಿ ಇರ್ರಿ, ಇಲ್ಲಾಂದ್ರೆ ನೀವು ಮಾತಾಡ್ರಿ, ನಾ ಸುಮ್ಮನೆ ಕೊಡ್ತೀನಿ. ನಿಮ್ಮದು ಮಾತು ಮುಗಿದ್ಮೇಲೆ ನಾ ಮಾತಾಡಕ್ಕೆ ಚಲೋ ಮಾಡ್ತೀನಿ. ಇಬ್ಬರದಾಗ ಒಬ್ಬರೇ ಮಾತಾಡ್ಬೇಕ್ರಿ. ನೀವು ಮಾತಾಡ್ಬೇಕು, ನಾವು ಮಾತಾಡ್ಬೇಕು. ಇಬ್ಬರು ಕಾಲಕ್ಕಾದ್ರೆ ಸರಿ ಹೋಗೋದಿಲ್ಲ, ಹೌದಲ್ರಿ? ಇವತ್ತು ಕೊನೆಯ ದಿವಸ, ಸಮಾರೋಪ ಸಮಾರಂಭ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯರು ಬಂದ ಮೇಲೆ ಸಮಾರೋಪ ಕಾರ್ಯಕ್ರಮ ಆಗ್ತದೆ. ನಾವು ಅನ್ಕೊಂಡಿದ್ವಿ ಪೂಜ್ಯರು ಬಂದ ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿ. ಪೂಜ್ಯರು ಅಪ್ಪವ್ರು ಬರೋದು ಸ್ವಲ್ಪ ತಡ ಆಗ್ತದೆ ಗೊತ್ತಾಯ್ತು. ಅಧ್ಯಕ್ಷರಂದ್ರು ನೀವು ಪ್ರಾರಂಭ ಮಾಡ್ರಿ ಗುರುಗಳೇ, ಅಪ್ಪವ್ರು ಬರ್ತಾರ ಅಂತ ಹೇಳಿದ್ರು. ಮತ್ತು ಅಧ್ಯಕ್ಷರು ಹೆಂಗೆ ಹೇಳ್ತಾರೆ ಅಂತ ಕೇಳಬೇಕಾಗ್ತದ, ಎಲ್ಲ ಅವ್ರ ಕೈಯಾಗದ ಈಗ ಪೂರ. ಹಾಗಾಗಿ ನಾವು ಪ್ರಾರಂಭ ಮಾಡಿದ್ವಿ. ಮತ್ತು ಇಷ್ಟು ವರ್ಷಗಳ ಕಾಲ ಬಹಳ ನಿನಾದ ಸುನಾದಗಳಿಂದ ಈ ಪ್ರವಚನ ಕಾರ್ಯಕ್ರಮಕ್ಕೆ ಒಂದು ಸಂಗೀತದ ಮೆರಗನ್ನು ತಂದುಕೊಟ್ಟಿರುವಂತಹ ನಾರಾಯಣರವರು ಬಹಳ ಅದ್ಭುತವಾಗಿ ನುಡಿಸಿದ್ರು ಪಿಟೀಲನ್ನು, ವಯೋಲಿನನ್ನು. ನಾನು ಅನ್ಕೊಂಡಿದ್ದೆ ಅವರು ಪ್ರಾರಂಭ ಮಾಡಿದ್ರು, ಹಾಗೆ ಎಷ್ಟು ಅದ್ಭುತವಾಗಿ ನುಡಿಸ್ತಾ ಇದ್ರು. ಎಲ್ಲರೂ ಕೂಡ ಅದರಲ್ಲೇ ಮಗ್ನರಾಗ್ಬಿಟ್ಟಿದ್ರು. ಸಂಗೀತ ಎಷ್ಟು ಅದ್ಭುತ ಅಂದ್ರೆ, ಸಂಗೀತದಿಂದಲೇ ಕೆಲವು ರೋಗಗಳನ್ನು ವಾಸಿ ಮಾಡ್ತಾರಂತ, ಮಾನಸಿಕ ರೋಗಗಳನ್ನು ಸಂಗೀತದಿಂದ ವಾಸಿ ಮಾಡ್ತಾರಂತ. ತಾನಸೇನ ಸಂಗೀತದಿಂದ ಮಳೆಯನ್ನು ಹರಡ್ತಿದ್ದಂತೆ. ಇವತ್ತು ಅವರು ನಮ್ಮ ಶ್ರೀಮಠಕ್ಕೆ ಆಗಮಿಸಿ, ಆಶ್ರಮಕ್ಕೆ ಆಗಮಿಸಿ ಇಲ್ಲಿ ಸಂಗೀತದ ಸುಧೆಯನ್ನೇ ಹರಿಸ್ಯಾರ. ಬಹಳ ಅದ್ಭುತವಾಗಿ ನುಡಿಸಿದ್ರು. ಮತ್ತು ಇವತ್ತೇನು ಬಿಡ್ತಾರೋ ಇಲ್ಲೋ, ಪ್ರವಚನ ಕೊಡ್ತಾರೋ ಇಲ್ಲೋ ಅನ್ಕೊಂಡಿದ್ದೆ ನನಗೆ ಪೂರಾ ಮತ್ತು ಕೊನೆ ಕೊಡ್ತಾರಂತ ಅನ್ಕೊಂಡಿದ್ದೆ. ಏನು ನಮ್ಗೆ ಸಮಯ ಉಳಿಸ್ತಾರಲ್ಲ ಅಂತ ಅನ್ಕೊಂಡಿದ್ದೆ. ಆಯ್ತು, ಬೇಗ ಕೊಟ್ಟು ಚಲೋ ಆಯ್ತು. ಬಹಳ ಅದ್ಭುತವಾಗಿ ಅವರು ನುಡಿಸಿದ್ದಾರೆ. ಆ ಎಲ್ಲ ತಂಡಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಮಾಡೋಣ. ಇವತ್ತು ಕೊನೆಯ ದಿವಸ, ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ತಾವೆಲ್ಲರೂ ಅನುಸರಿಸ್ಕೊಳ್ಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆ, 40 ನಿಮಿಷ ಹೆಚ್ಚು ಕಡಿಮೆ ಆಗ್ತಿರ್ಬೋದು. ಅಪ್ಪವ್ರು ಬಂದ ತಕ್ಷಣ ಸಮಾರೋಪ ಆಗಿಬಿಡ್ತದೆ. ಇದ್ದೇ ಇರ್ತದೆ. ಮನೆಗೆ ಹೋಗೋದು, ನಿಮ್ಮ ಮನೆಯಲ್ಲಿ ಹೋಗೋದಿಲ್ಲ, ಅಲ್ಲೇ ಇರ್ತದೆ. ನಿಮ್ಮ ಮಕ್ಕಳು ಮಾಡಿದ ನಮ್ಮ ಹೆಂಡತಿ ಎಲ್ಲ ಅಲ್ಲೇ ಇರ್ತಾರೆ, ಎಲ್ಲಿ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ನೀವು ಇಲ್ಲಿರ್ಬೇಕಷ್ಟೆ, ನಿಮ್ಮ ಮನಸ್ಸಲ್ಲಿರ್ಬೇಕಷ್ಟೆ. ಒಬ್ಬ ಊರುಗೌಡ ಇದ್ದ. ಊರುಗೌಡ ಬಹಳ ಊರಿನ ಪ್ರಮುಖ ಮನುಷ್ಯ. ಆತ ಒಂದು ದಿವಸ ಹಿಂಗೆ ಸಂತೆಯೊಳಗೆ ಹೋಗಿ ಪಾದರಕ್ಷೆಗಳನ್ನು ಹೊಲಿಲಿಕ್ಕೆ ಕೊಟ್ಟು ಬಂದಿದ್ದ. ಹೊಲಿಲಿಕ್ಕೆ ಕೊಟ್ಟು ಮನೆಗೆ ಬಂದು
ಪೂಜೆ ಮಾಡ್ಕೋತ ಕೂತ. ಹಾಗೆ ಊರು ಗೌಡ್ರನ್ನ ಭೇಟಿ ಆಗ್ಬೇಕಂತ ಹೇಳಿ ಯಾರೋ ಒಬ್ರು ಬಂದು ಗೌಡ್ರೆ ಅಂತ ಕೂಗಿದ್ರು. ಅವಾಗ ಗೌಡ್ರು ಪೂಜೆ ಮಾಡ್ಕೊತ ಕೂತಿದ್ರಲ್ಲ, ಎದ್ದು ಬಂದ್ರ ಅದು ಸರಿ ಆಗೋದ ಅಂತ ಸುಮ್ಮನೆ ಕೊಡ್ತಾರ. ಅವಾಗ ಗೌಡನ ಸೊಸಿ ಬಂದು ಹೇಳಿದ್ರು, ಇಲ್ರಿ ಗೌಡ್ರು ಮನಿ ಒಳಗಿಲ್ಲ, ಸಂತಿಗೆ ಹೋಗ್ಯಾರ ಅಂತ ಹೇಳಿಲ್ಲ. ಏನ್ ಹೇಳಿದ್ರಿ? ಸಂತಿಗೆ ಹೋಗ್ಯಾರ, ಮನಿ ಒಳಗಿಲ್ಲ ಗೌಡ್ರು, ಸಂತಿಗೆ ಹೋಗ್ಯಾರ ಅಂತ ಹೇಳಿ. ಆಯ್ತು ನಾನು ಮತ್ತೆ ಇನ್ನೊಮ್ಮೆ ಬರ್ತೀನಿ, ಆಮೇಲೆ ಬರ್ತೀನಿ ಅಂತ ಹೇಳಿ ಅವರು ಹೋಗ್ಬಿಟ್ರು ವಾಪಸ್. ಆಮೇಲೆ ಗೌಡ್ರು ಪೂಜಾ ಬೇಗ ಮುಗಿಸ್ಬಿಟ್ರು, ಅವ್ರು ಸೊಸಿಗೆ ಬೈಬೇಕಂತ ಹೇಳಿ. ಯಾಕಂದ್ರೆ ನಾನು ಮನಿ ಒಳಗೆ ಪೂಜಾ ಮಾಡ್ಕೊಂಡು ಕುಂತೀನಿ, ಆಕಿಗೆ ಗೊತ್ತದ. ಸ್ವಲ್ಪ ಪೂಜಾ ಮಾಡಕತ್ತಾರ ಗೌಡ್ರು ಅಂತ ಹೇಳಿದ್ರೆ ಕಿಮ್ಮತ್ ಹೆಚ್ಚಿಗೆ ಹಾಕಿತ್ತು, ಗೌರವ ಹೆಚ್ಚಿಗೆ ಹಾಕಿತ್ತು. ಸಂತಿಗೆ ಹೋಗ್ಯಾರ ಅಂತ ಹೇಳ್ತಾಳಲ್ಲ ಆಕಿ, ಎಷ್ಟು ಸೊಕ್ಕದಾಕಿಗೆ ಅಂತ ಹೇಳಿ ಬೇಗ ಪೂಜಾ ಮುಗಿಸ್ಬಿಟ್ರು. ಮುಗಿಸಿ ಬಂದು ಸೊಸಿಗೆ ಬೈಯಾಕ ಶುರು ಮಾಡಿದ್ರು. ಮನಿ ಒಳಗೆ ಪೂಜಾ ಮಾಡಕತ್ತೀನಿ ಅಂತ ಗೊತ್ತದ, ಆದ್ರೂ ನೀನು ಆತನಿಗೆ ಮನಿ ಒಳಗಿಲ್ಲ, ಸಂತಿಗೆ ಹೋಗ್ಯಾರ ಅಂತ ಯಾಕೆ ಹೇಳಿದಿ ಅಂತ ಕೇಳಿದಾಗ, ಮಾವನವ್ರೆ ನೀವು ಸಂತಿಗೆ ಹೋಗಿ ಪಾದರಕ್ಷೆ ಹೊಲ್ಲೆ ಕೊಟ್ಟು ಬಂದಿದ್ರಿ, ಮಣಿಗೇನೋ ಬಂದ್ರಿ, ಆದ್ರೆ ನಿಮ್ಮ ಮನಸ್ಸನ್ನ ಅಲ್ಲೇ ಬಿಟ್ಟು ಬಂದಿರಿ. ಅವ ಚಪ್ಪಲಿ ಸರಿಯಾಗಿ ಹೊಲಿತಾನೋ ಇಲ್ಲೋ, ಹೆಂಗ್ ಮಾಡ್ತಾನೋ ಏನಂತ ಹೇಳಿ ಅದನ್ನ ಯೋಚನೆ ಮಾಡ್ಕೋತಾನೆ ಪೂಜಾದಾಗ ಕುಂತೀರಿ. ನಿಮ್ಮ ದೇಹ ಅಷ್ಟೇ ಇಲ್ಲದ, ಮನಸ್ಸು ಸಂತಿ ಒಳಗದ. ನೀವು ಪೂಜೆ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಪೂಜೆ ಮಾಡಬೇಕು. ಹಾಗಾಗಿ ನೀವು ಸಂತಿ ಒಳಗ ಇದ್ರಿ, ಮನಿ ಒಳಗೆ ಇರ್ಲಿಲ್ಲ ಅಂತ ಹೇಳ್ತಾಳಕ್ಕೆ. ಹಾಗಾಗಿ ನೀವಷ್ಟೇ ಇಲ್ಲಿ ಇರೋದಿಲ್ಲ, ನಿಮ್ಮ ಮನಸ್ಸು ಕೂಡ ಇಲ್ಲಿ ಇಟ್ಕೊಂಡು ಪ್ರವಚನವನ್ನ ಆಲಿಸ್ಬೇಕು. ಬಹಳ ಅದ್ಭುತವಾಗಿರುವಂತಹ ಘಟ್ಟದಲ್ಲಿ ನಾವು ಇದ್ದಿದ್ದೀವಿ. ನಾಳೆ ಚನ್ನಬಸವ ಪಟ್ಟದೇವರ 136ನೆಯ ಜಯಂತಿ ಕಾರ್ಯಕ್ರಮದ ತಯಾರಿ ಜೋರು ನಡೆದದ. ಇವತ್ತು ಪ್ರವಚನ ಮುಗಿತದ, ನಾಳೆ ಅದ್ಭುತವಾಗಿರುವಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮಗಳದಾವ. ಸಂಜೆ ವೇದಿಕೆ ಕಾರ್ಯಕ್ರಮ ಇರ್ತದ. ನೋಡ್ರಿ ಅಪ್ಪ ಅವರು ಎಷ್ಟು ಅದ್ಭುತವಾಗಿ ಭಾಲ್ಕಿಯನ್ನು ತಯಾರು ಮಾಡ್ಯಾರ ಅಂತಂದ್ರೆ, ವರ್ಷದಲ್ಲಿ ಭಾಲ್ಕಿಯ ಜನತೆಗೆ ಮೂರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮೂಲಕ ದೊಡ್ಡ ವಿದ್ವಾಂಸರು, ಸಾಹಿತಿಗಳು, ವಿಚಾರವಾದಿಗಳು ಇಂಥ ಅದ್ಭುತ ಸಂಗೀತಗಾರರನ್ನ ಕರೆಸಿ ಯಾವಾಗಲೂ ನಿಮ್ಮ ಚಿತ್ತವನ್ನ ಬಸವಾದೀಶ್ವರರ ವಿಚಾರಧಾರೆಯಲ್ಲಿ ಹರಿಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಾರ ಪೂಜ್ಯರು, ಅಪ್ಪಾಜಿಯವರು. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ಬೇಕು ನಾವು. ಯಾವ ಮಠಗಳಲ್ಲೂ ಹಿಂಗ ಒಂದೊಂದು ವರ್ಷಕ್ಕೆ ಮೂರು ಕಾರ್ಯಕ್ರಮ ನಡೆಯುವುದಿಲ್ಲ. ಏಪ್ರಿಲ್ ಕಾರ್ಯಕ್ರಮ, ಡಿಸೆಂಬರ್ ಕಾರ್ಯಕ್ರಮ, ಮತ್ತು ಅನುಭವ ಮಂಟಪ ಉತ್ಸವ, ಹಿಂಗ ದೊಡ್ಡದಾಗಿ ಮೂರು ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಸುಲಭ ಅಲ್ಲ, ಅದು ಸುಲಭದ ಮಾತಲ್ಲ. ಬಹಳ ಪೂಜ್ಯರನ್ನ ಬಹಳ ಚೆನ್ನಾಗಿ ನಡೆಸ್ಲಿಕತ್ತಾರ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಲ್ಲ ಮಠಗಳಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಸ್ವಾಮಿಗಳು. ಮೂರು ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ನಡೆಸಲಿಕ್ಕೆ ಗುರುಬಸವ ಪಟ್ಟದೇವರ ಅಪ್ಪ ಅವರು, ಅವ್ರ ಶ್ರಮ ಬಹಳ ಅದ. ಹಾಗಾಗಿ ಅವರ ಶ್ರಮಕ್ಕೆ ತಕ್ಕ ಹಾಗೆ ನೀವು ಅದರಲ್ಲಿ ನಿಮ್ಮ ಕಡೆನೂ ಒಂದಷ್ಟು ಕೊಡುಗೆಗಳು ಇರಬೇಕು. ನಿಮ್ಮ ಕೊಡುಗೆ ಇರಬೇಕಂದ್ರೆ ಈ ಕಾರ್ಯಕ್ರಮದೊಳಗೆ ನೀವು ಯಶಸ್ವಿಯಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದೇ ನೀವು ಕೊಡುವಂತ ದೊಡ್ಡ ಕೊಡುಗೆ. ಇಂತಹ ಪ್ರವಚನಗಳು ಮನುಷ್ಯನ ಬದುಕಿನ ಮನಸ್ಸಿನ ಕೊಳೆಯನ್ನು ತೊಳಿತಾವ ಅಂತ ಹೇಳಿದ್ವಿ. ಬಹಳ ಮುಖ್ಯವಾಗಿ ನಿಮಗಿಂತ ಇಂದಿನ ಯುವ ಜನಾಂಗಕ್ಕೆ ಇಂತಹ ಪ್ರವಚನಗಳ ಅವಶ್ಯಕತೆ ಬಹಳ ಅದ. ಸಮಾಜ ಬಹಳ ಕೆಡಲಕತ್ತದ ಇವತ್ತು. 8-10 ವರ್ಷದ ಮಕ್ಕಳು ಗುಟ್ಕ ಹಾಕ್ಲಿಕ್ಕತ್ಯಾರ, ಸಿಗರೇಟ್ ಸೇದ್ಲಿಕ್ಕತ್ಯಾರ. 16 ವರ್ಷದ ಹದಿಹರೆಯದ ಹುಡುಗಿಯರು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಹೊಂಟಾರ, ಜೀವನವನ್ನು ಹಾಳು ಮಾಡ್ಕೊಳ್ಳಕತ್ಯಾರ. ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ, ಹೆಂಗ್ ಬದುಕಬೇಕಂತಾನೆ ಗೊತ್ತಿಲ್ಲ. ಹೆಂಗ ಬದುಕಬೇಕನ್ನುವಂಥದ್ದನ್ನ ಇಂಥ ಪ್ರವಚನಗಳು ಹೇಳ್ಕೊಡ್ತಾವ. ಹಾಗಾಗಿ ಇಂಥ ಪ್ರವಚನಗಳನ್ನ ಆಲಿಸ್ಬೇಕು, ಕೇಳಬೇಕು. ಎಲ್ಲೇ ಇದ್ರೂ ಕೇಳಬೇಕು. ಎಲ್ಲಿ ಇರಲಿಲ್ಲ ಅಂದ್ರೂ ಕೈಯಾಗ ಮೊಬೈಲ್ ಅಂತೂ ಇದ್ದೇ ಇರ್ತದಲ್ರಿ. ಅಲ್ಲಂತೂ ಸಿಗ್ತಾವ ನಿಮಗೆಲ್ಲ, ಅಲ್ಲೇ ಕೇಳ್ಬೇಕು. ಮತ್ತೆ ಇಂಥವ್ ನಡೆದಾಗ ಬಿಡ್ರಿ ನಾವು ಮೊಬೈಲ್ನಾಗ ಕೇಳ್ಕೊಂಡು ಮನ್ಯಾಗ ಕೊಡ್ತೀವಿ ಅಂತ ಅನ್ಬಾರ್ದು. ಇಲ್ಲಿ ಇಂಥವ್ ನಡೆದಾಗ ಇಲ್ಲಿ ಪ್ರತ್ಯಕ್ಷವಾಗಿ ಬರಬೇಕು. ಪ್ರತ್ಯಕ್ಷವಾಗಿ ಕೇಳೋದೇ ಬೇರೆ, ಅಲ್ಲಿ ಮೊಬೈಲ್ನಾಗ ಕೇಳೋದೇ ಬೇರೆ ಇರ್ತದೆ. ಹಾಗಾಗಿ ಲೈವ್ ಚಾಲು ಮಾಡಿದಾಗಿಂದ ಎಲ್ಲ ಮನ್ಯಾಗ ಕುಂತ ಕೇಳಕತ್ತಾರ ಅಂತ ಯಾರು ಬರವಲ್ರಿ ಇಲ್ಲಿ. ಅದಕ್ಕೆ ನಾವು ಹೇಳಿದ್ವಿ, ಲೈವ್ ಬಿಡಕ್ಕೆ ಹೋಗ್ಬೇಡ್ರಿ, ಅದನ್ನ ಬಂದ್ ಮಾಡಿಬಿಡ್ರಿ, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಮಾರನೇ ದಿವಸ ಲೈವ್ ಬಿಡ್ರಿ ಅಂತ ಹೇಳಿದ್ರು ಮುಸ್ಲಿಂ ಗುರುಗಳು. ಯಾಕಂದ್ರೆ ಲೈವ್ ಕೇಳ್ಕೊಂಡು ಮನ್ಯಾಗ ಕುಂತ್ಬಿಟ್ರೆ ಈ ಕಡೆ ಬರಾಕ್ತಾ ಇರಲಿಲ್ಲ, ಹಂಗಾಗತ್ತೆ ಸಮಸ್ಯೆ. ಹಾಗಾಗಿ ಇಂತಹ ಪ್ರವಚನಗಳು ನಮ್ಮ ಬದುಕಿನ ಮೌಲ್ಯವನ್ನು ಹೆಚ್ಚಿಸ್ತವೆ. ಇವತ್ತು ಸಮಾಜ ಬಹಳ ಕೆಟ್ಟು ಹೊಂಟದ. ಅನಾರೋಗ್ಯಪೂರ್ಣವಾಗಿರುವಂತಹ ಸಮಾಜ ಸೃಷ್ಟಿ ಆಗ್ಲಿಕ್ಕತ್ತದ. ಇಂತಹ ಅನಾರೋಗ್ಯಪೂರ್ಣವಾಗಿರುವಂತಹ ಸಮಾಜಕ್ಕೆ ವಚನ ಸಾಹಿತ್ಯ ಔಷಧಿಯನ್ನು ಕೊಡುತ್ತದೆ. ವಚನ ಸಾಹಿತ್ಯ ಮಾತ್ರೆಗಳನ್ನು ಕೊಡುತ್ತದೆ. ಶರಣರ ಸಾಹಿತ್ಯ ಔಷಧಿಯನ್ನು ಕೊಟ್ಟು ಈ ಅನಾರೋಗ್ಯವಾಗಿರುವಂತಹ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಮಾಡ್ತದೆ.
ಅಂತಹ ವಚನ ಸಾಹಿತ್ಯವನ್ನ ನಿಮ್ಮ ಮುಂದೆ ಹೇಳುವಂತಹ ಪ್ರವಚನವೇ ಇಂತಹ ಪ್ರವಚನಗಳು. ನಾವೇನ್ ಮಾಡ್ತೀವಿ, ನಂದು ಹೇಳಾಕತ್ತೀನಿ ನಾವೆಲ್ಲ ಶರಣರು ಏನ್ ಹೇಳ್ಯಾರ ಅದನ್ನ ನಿಮ್ಗೆ ಹೇಳಾಕತ್ತೀವಿ ಅಷ್ಟೆ. ಬಸವಣ್ಣನವರೇ ನಮ್ಮ ಹೃದಯದಲ್ಲಿ ಕುತ್ಕೊಂಡು ನುಡಿಸ್ಬೇಕಂತದಕ್ಕ ಇದು ಅವರ ನುಡಿಗಳೇ, ಇದು ಗುರುದೇವರ ನುಡಿಗಳೇ. ನಾವು ಇಲ್ಲಿ ನಿಮಿತ್ತ ಮಾತ್ರ, ನಾವು ಪಾತ್ರಧಾರಿಗಳು ಮಾತ್ರ. ಬಸವಣ್ಣನವರು ಇಲ್ಲಿ ಯಾರ್ಯಾರನ್ನ ಏನೇನು ನಿಮ್ಮ ಕರ್ತವ್ಯಗಳನ್ನ ಏನೇನು ಮಾಡ್ಬೇಕಂತ ಹೇಳಿ ಪೂರ್ವ ನಿರ್ಧಾರ ಮಾಡಿಟ್ಟಿರ್ತಾರೆ. ನಾವು ಪ್ರವಚನ ಮಾಡಬೇಕು, ನೀವು ಪ್ರವಚನ ಕೇಳಬೇಕು ಅಂತ ಹೇಳಿ ಬಸವಣ್ಣನವರೇ ಹೃದಯದಲ್ಲಿ ಇದ್ಕೊಂಡು ಅವರೇ ಹೇಳಕತ್ತಾರ ಇಂತಹ ಪ್ರವಚನಗಳನ್ನು ನಿಮ್ಮ ಬದುಕಿನ ಉದ್ಧಾರಕ್ಕಾಗಿ. ಹೌದಲ್ಲ? ಇವತ್ತಿನ ದಿನಮಾನಗಳು ಬಹಳ ಕೆಟ್ಟಿದಾವೆ. ಯುವಜನತೆ ಹಾದಿ ತಪ್ಪಲಕತ್ತಾರ. ಅಂತಹ ಅನಾರೋಗ್ಯಪೂರ್ಣ ಬದುಕನ್ನ ಯುವಕರು ಮಾಡ್ಕೊಂಡಾರಲ್ಲ, ಅದನ್ನ ಸರಿದಾರಿಗೆ ಅವರನ್ನು ತರಬೇಕಂದ್ರೆ ಇಂತಹ ವಚನ ಪ್ರವಚನಗಳು ಬಹಳ ಮುಖ್ಯ. 2018-19 ಇಸ್ವಿ ದಾವಣಗೆರೆಯಲ್ಲಿ ಒಂದು ಘಟನೆ ನಡೀತದೆ, ಸತ್ಯ ಘಟನೆ. ಇಬ್ರು ಹುಡುಗ ಹುಡುಗಿ PUC ಮುಗಿತದ, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಳ್ತಾರ. ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಪ್ರಾರಂಭ ಆಗ್ತದೆ. ಅಲ್ಲಿ ಇಬ್ರು ಮದುವೆ ಮಾಡಿಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಮುಗಿದ ನಂತರ ಮದುವೆ ಮಾಡ್ಕೊಳ್ಬೇಕಂತೇಳಿ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ಮೇಲೆ ಅವ್ರ ಜಾತಿ ಬೇರೆ ಆಗಿರೋದ್ರಿಂದ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ. ನಾವು ಮೇಜರ್ ಆಗಿವಿ, ದೊಡ್ಡವರಾಗಿವಿ, ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂಥೇಳಿ ಅಪ್ಪ ಅಮ್ಮನ ಮಾತನ್ನ ಮೀರಿ ಇಬ್ರು ಬೆಂಗಳೂರಿಗೆ ಹೋಗ್ತಾರ. ಆಕಿಗೂ ಲಕ್ಷಾಂತರ ರೂಪಾಯಿ ಸಂಬಳ, ಇಂಜಿನಿಯರಿಂಗ್ ಮುಗಿದ ಮೇಲೆ ಇವನಿಗೂ ಲಕ್ಷಾಂತರ ರೂಪಾಯಿ ಸಂಬಳ, ಇಬ್ರು ಚಲೋ ಬದುಕ್ತಿರ್ತಾರೆ ಮದುವೆ ಮಾಡ್ಕೊಂಡು. ಹಿಂಗೆ ಬದುಕ್ತಿರ್ಬೇಕಾದ್ರೆ ಈಗೊಂದು ಸಿನಿಮಾ ಇತ್ರಿ, ನೀವೆಲ್ಲ ನೋಡಿರ್ತಿರೋದು, ಯಾವುದು ಗಣೇಶ್ ಅವರದು ಒಂದು ಚಲುವಿನ ಚಿತ್ತಾರ. ನೋಡ್ರಿ, ಅವ್ರಿಗೆ ಕಾಣ್ತದೆ. ಚಲುವಿನ ಚಿತ್ತಾರ ಹೋಗೋನು ಎತ್ತಾರ. ಅದನ್ನ ನೋಡಿದ ಮೇಲೆ ಎಷ್ಟೋ, ಇದು ಸತ್ಯ ಘಟನೆ ಹೇಳ್ತಾ ಇರೋದು. ಆ ಚಿತ್ರವನ್ನ ನೋಡಿದ ಮೇಲೆ ಎಷ್ಟೋ ಜನ ಆ ಚಿತ್ರದ ಪ್ರಭಾವಿತರಾಗಿ ಎಷ್ಟೋ ಜನ ಯುವಕ ಯುವತಿಯರು ಮನೆ ಬಿಟ್ಟು ಹೋಗ್ಬಿಟ್ರು. ಸತ್ಯ ಘಟನೆಗಳು ನಡೆದತ್ತು. ಆ ಚಿತ್ರ ಬಂತು, ರಿಲೀಸ್ ಆಯ್ತು. ಅದನ್ನು ನೋಡಿದಂತಹ ಯುವಕ ಯುವತಿಯರು, ಹದಿಹರೆಯದ ಮಕ್ಕಳು ಆ ಚಿತ್ರದಿಂದ, ಆ ಸಿನಿಮಾದಿಂದ ಪ್ರಭಾವಿತರಾಗಿ ಎಷ್ಟೋ ಜನ ಮನೆ ಬಿಟ್ಟು ಪ್ರೀತಿ ಪ್ರೇಮವನ್ನ ನಂಬಿಕೊಂಡು ಹೋಗ್ಬಿಟ್ರು. ಚಲುವಿನ ಚಿತ್ತಾರ ಹೋಗೋನು ಎತ್ತಾರ. ಇಂತಹ ಚಿತ್ರಗಳಿಂದ ಏನು ಲಾಭ ಆಗ್ತದೆ? ಹಾಗಾಗಿ ಮಕ್ಕಳನ್ನ ಆ ಲೋಕದಲ್ಲಿ ಕಳಿಸೋದಕ್ಕಿಂತ ಇಂತಹ ಸ್ವರ್ಗಲೋಕಕ್ಕೆ ಸಮಾನವಾಗಿರುವಂತಹ ಇಂತಹ ಪರಿಸರದಲ್ಲಿ ಪ್ರವಚನವನ್ನು ಕೇಳಲಿಕ್ಕೆ ಬಿಡಬೇಕು. ಇಬ್ರು ಮದುವೆ ಆಗಿ ಸುಖ ಸಂಸಾರ ನಡೀತಿರ್ತದ. ಒಂದು ಕಾಲಕ್ಕೆ ಎಷ್ಟು ದಿನ ಅಂತ ಪ್ರೀತಿ ಪ್ರೇಮ ಉಳಿತದ ಇಬ್ಬರ ಮಧ್ಯೆ ಹೇಳಿ? ಹೋಗ್ತಾ ಹೋಗ್ತಾ ಇಬ್ಬರ ಮಧ್ಯೆ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ. ಆಕೆಗೊಂದು ಕಡೆ ಕೆಲಸ, ಇವನಿಗೊಂದು ಕಡೆ ಕೆಲಸ. ಆತನಿಗೆ ಹೆಂಡತಿ ಮೊದಲಿಗೆ ಚಂದ ಇದ್ದಳು, ಚಲೋ ಇದ್ದಳು. ಬರ್ತಾ ಬರ್ತಾ ಅವರ ಮಧ್ಯದ ಪ್ರೀತಿ ಕಡಿಮೆ ಆಗ್ತಾ ಬಂತು. 25 ವರ್ಷ ಅಪ್ಪ ಅಮ್ಮನ ಪ್ರೀತಿ, ಅವರ ಆ ಹೆತ್ತ ತಾಯಿಯನ್ನ ಬಿಟ್ಟು ಬಂದಾಕೆಗೆ, ಹೆತ್ತ ತಾಯಿಯನ್ನ ಬಿಟ್ಟು ಬಂದವನಿಗೆ ಇವ್ರ ಪ್ರೀತಿ ಎಲ್ಲಿ ಆಗ್ತದೆ? ಆ ಪ್ರೀತಿಯನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಇವ್ರ ಮಧ್ಯೆ ಹೇಗೆ ಪ್ರೀತಿ ಬೆಳೀತದ? ಆ ಇಬ್ಬರ ತಾಯಿ 9 ತಿಂಗಳು ತಾಯಿ ತನ್ನ ಗರ್ಭದೊಳಗಿಟ್ಟುಕೊಂಡು ಅವರನ್ನ ಹೆತ್ತು ಹೊತ್ತು ಲಾಲನೆ ಮಾಡಿ ಪಾಲನೆ ಮಾಡಿ ಬೆಳೆಸಿ ದೊಡ್ಡವರನ್ನು ಮಾಡಿತ್ತು. ಕಣ್ಣ ಮುಂದ ಎದೆ ಎತ್ತರಕ್ಕೆ ಬೆಳೆದಂತ ಮಕ್ಕಳು ಒಂದೇ ಕ್ಷಣ ದೂರ ಆದ್ರ ತಾಯಿ ತಂದೆಯರಿಗೆ ಮನಸ್ಸಿಗೆ ಹೆಂಗಾಗಿರ್ಬೇಡ? ಅವ್ರ ವೇದನೆಯನ್ನ ಕೇಳೋರು ಯಾರು? ಇವರು ನಡೀತಾ ಇರೋದಲ್ಲ ಸಮಾಜದೊಳಗೆ ಇವತ್ತು ಇಂಥ ಘನಘೋರ ಕೃತ್ಯಗಳು. ಅವರನ್ನ ಬಿಟ್ಟು ಹೇಗಿರ್ತಾರ ಅಪ್ಪ ಅಮ್ಮ? 25 ವರ್ಷಗಳ ಕಾಲ ತಮ್ಮ ಜೀವನವನ್ನೇ ಅವರ ಬದುಕಿಗಾಗಿ ಸಮರ್ಪಣೆ ಮಾಡಿರ್ತಾರಲ್ಲ ತಂದೆ ತಾಯಿ. ತತ್ಕ್ಷಣ ಅವರನ್ನ ಬಿಟ್ಟು, ಅವರನ್ನ ಕಾಲ ಕಸಕ್ಕಿಂತ ಕಡೆ ಮಾಡಿ ಮನೆಯನ್ನ ಬಿಟ್ಟು ಎಲ್ಲೋ ದೂರ ಹೋಗಿ ಬದುಕ್ತಾರಲ್ಲ, ಆ ತಂದೆ ತಾಯಿಗಳ ನೋವನ್ನ ಕೇಳೋರು ಯಾರು? ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾರು ಹೇಳ್ಕೊಳ್ಬೇಕು?
ಮಕ್ಕಳು ಹೋದ್ರು, ಸಮಾಜದೊಳಗೆ ಮರ್ಯಾದೆನೂ ಹೋಯ್ತು. ಅವರ ಜೀವನ ನರಕಕ್ಕೆ ಬಿದ್ದಂಗಾಗಿತ್ತು. ಶುದ್ಧ ಪ್ರೇಮ, ಪರಿಶುದ್ಧ ಪವಿತ್ರ ಪ್ರೇಮವನ್ನ, ಪ್ರೀತಿಯನ್ನ ತಂದೆ ತಾಯಿಗಳು ನೀಡಿದ್ರು. ಅಂಥ ಪ್ರೇಮವನ್ನೇ, ಪ್ರೀತಿಯನ್ನೇ ಧಿಕ್ಕರಿಸಿ ಹೋಗಿದ್ರಲ್ಲ, ಇವರ ಪ್ರೀತಿ ಎಷ್ಟು ದಿನ ಉಳಿತು? ಇರೋದಿಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಬಹಳ ಬೇಗ ಉಟ್ಕೊಂಡ್ಬಿಡ್ತದ. ಆಕೆಗೆ ಗಂಡನಿಗೆ 1 ಲಕ್ಷ ಸಂಬಳ ಇತ್ತು. ಆಕೆ ಏನು ಕೆಲಸ ಮಾಡ್ತಿದ್ದಲ್ಲ ಆ ಆಫೀಸ್ನೊಳಗಡೆ ಮ್ಯಾನೇಜರ್ ಇದ್ನಲ್ಲ, ಆಕೆಗಿಂತ ಉತ್ತಮ ಒಂದು ಹೆಚ್ಚಿನ ಅಧಿಕಾರದಲ್ಲಿರೋನು ಅವನಿಗೆ 2 ಲಕ್ಷ ಸಂಬಳ ಇತ್ತು. ಈಕೆಗೆ 1 ಲಕ್ಷ ಸಂಬಳ ಇರುವಂಥವನು ಬೇಡಾಗಿದ್ದ. ಅವರ ಮಧ್ಯದ ಪ್ರೀತಿ ಮುಗಿದಿತ್ತು. ಅವನಿಗಿಂತ ದೊಡ್ಡ ಅಧಿಕಾರ ಇರೋನು ಇದ್ದ, ನೋಡ್ಲಿಕ್ಕೆ ಚಂದ ಇರೋನು ಇದ್ದ. ಆಕೆಗಿಂತ 2 ಲಕ್ಷ ಸಂಬಳ ಇರೋನು ಇದ್ದ, ಹೆಚ್ಚಿನ ಸಂಬಳ ಇರೋನು ಇದ್ದ. ಇವನ ಮೇಲೆ ಆಸಕ್ತಿ ಕಡಿಮೆ ಆಯ್ತು. ಆಕೆಗೆ ಆ ಮ್ಯಾನೇಜರ್ ಮೇಲೆ ಆಸಕ್ತಿ ಬೆಳೀತಾ ಹೋಯ್ತು, ಅವನ ಮೇಲೆ ಪ್ರೀತಿ ಹುಡ್ತಾ ಹೋಯ್ತು. ಇಷ್ಟು ಕೆಟ್ಟ ವಿಚಾರ ಮಾಡ್ತಾಳ ಆಕೆ. ಆ ಮ್ಯಾನೇಜರ್ ಮತ್ತು ಆಕೆ ಇಬ್ರು ಸೇರಿ ಗಂಡನನ್ನ ಏನಾದ್ರೂ ಮಾಡಿ ಕೊಂದ್ಬಿಡೋಣ, ನಾವಿಬ್ರು ಸೇರಿ ಮದುವೆಯಾಗಿ ಸುಖವಾಗಿರೋಣ ಅಂತ ವಿಚಾರ ಮಾಡಿ. ಹೀಗೆ ಮಾಡ್ತಾನೆ 1 ವರ್ಷ ಹೋಯ್ತು. ಆಕೆಗೆ ಒಂದು ಸಣ್ಣ ಮಗು ಕೂಡ ಆಗೇ ಬಿಡ್ತು. 1-1.5 ವರ್ಷದ ಮಗು ಆದ್ಮೇಲೆ ಇನ್ನೊಬ್ಬರ ಮೇಲೆ ಪ್ರೀತಿ ಹುಟ್ಟಿತ್ತು. ಇವೆಲ್ಲ ಯಾಕಾಗಲಕತ್ತವ ಅಂತಂದ್ರ ವಚನ ಸಾಹಿತ್ಯವನ್ನ ಬಿಟ್ಟು ದೂರ ಹೊಂಟಿವಲ್ಲ, ಮಹಾತ್ಮರ ವಾಣಿಯನ್ನ ಬಿಟ್ಟು ದೂರ ಹೊಂಟಿವಲ್ಲ, ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಪಡ್ತಾ ಇಲ್ವಲ್ಲ, ಅದೇ ಕಾರಣ. ಮಕ್ಕಳನ್ನ ಅವ್ರ ಪಾಡೆಗಳು ಬಿಟ್ಬಿಟ್ವಿ ನಾವು. ಒಬ್ಬ ಮಗು ಹೊಡೆದ್ರೆ ಬಂದೇ ಬಿಡ್ತಾರೆ ಪೊಲೀಸ್ನವ್ರು, ಯಾಕೆ ಹೊಡೆಯಕತ್ತೀರ ಅಂತ ಹೇಳಿ. ಯಾವಾಗ ಶಾಲೆಯಲ್ಲಿ ಬೆತ್ತದ ಏಟುಗಳು ಕಡಿಮೆ ಆದವು, ಪೊಲೀಸ್ ಸ್ಟೇಷನ್ ಒಳಗಡೆ ಲಾಠಿ ಏಟುಗಳು ಜಾಸ್ತಿ ಆದವು. ಹೌದಲ್ಲ? ಅವರಿಬ್ರು ವಿಚಾರ ಮಾಡ್ತಾರ, ಆ ಮ್ಯಾನೇಜರ್ ಮತ್ತು ಅವನ ಹೆಂಡತಿ, ನನ್ನ ಗಂಡನನ್ನ ನಾನು ಕೊಂದು ಬಿಡ್ತೀನಿ, ರಾತ್ರಿ ಊಟದೊಳಗೆ ವಿಷ ಹಾಕಿ ನಿನ್ನ ಜೊತೆ ಓಡ್ ಬಂದ್ಬಿಡ್ತೀನಿ ಅಂತಂತಾಳ. ಅವ ಬಹಳ ಪಾಪ ಇದ್ದ, ಬಹಳ ಪಾಪದ ಮನುಷ್ಯ. ಏನು ತಪ್ಪಿರಲಿಲ್ಲ, ಮುಗ್ಧ. ಒಂದು ರಾತ್ರಿ ಚಲೋ ಅಡಿಗೆ ಮಾಡ್ತಾಳ. ಹೋಳಿಗೆ, ತುಪ್ಪ, ಅನ್ನ, ಸಾರು, ರೊಟ್ಟಿ, ಪಲ್ಯ ಎಲ್ಲಾ ಮಾಡ್ತಾಳ. ಎಲ್ಲವನ್ನ ಮಾಡಿ ಅದರೊಳಗೆ ತೊಟ್ಟು ವಿಷವನ್ನು ಬೆರೆಸ್ತಾಳ. ಬೆರೆಸಿ ಅವನಿಗೆ ತಿನ್ನಿಸ್ತಾಳ, ಚಂದ ಪ್ರೀತಿಯಿಂದ ತುತ್ತು ಮಾಡಿ ಉಣಿಸ್ತಾಳ. ಅವನಿಗೆ ಗೊತ್ತಿರೋದಿಲ್ಲ ಅದರೊಳಗೆ ವಿಷ ಅದ ಅಂತ ಹೇಳಿ. ಅಕ್ಕಿನೇ ತುತ್ತು ಮಾಡಿ ತಿನ್ನಿಸ್ತಾಳ. ಆತ ಹೆಂಡತಿ ಪ್ರೀತಿಯಿಂದ ಅಡಿಗೆ ಮಾಡ್ಯಾಳ ಅಂತ ತಿಳ್ಕೊಂಡು, ಚಂದ ತಿನ್ಸಕತ್ತಾಳ ಅಂತ ತಿಳ್ಕೊಂಡು ಎಲ್ಲವನ್ನ ಉಂಡು ಬಿಡ್ತಾನ. ಊಟ ಇನ್ನೂ ತಾಟ್ನಾಗ ಅನ್ನ ಖಾಲಿ ಆಗಿಲ್ಲ, ರಕ್ತದ ವಾಂತಿ ಬರ್ತದ. ರಕ್ತದ ವಾಂತಿ ಬರೋವಾಗಲೂ ಅವನಲ್ಲಿ ಆ ಕಣ್ಣಿನೊಳಗಡೆ ಆಕೆಯ ಮೇಲೆ ಇದ್ದಂತ ಪ್ರೇಮ ಕಡಿಮೆ ಆಗಲಿಲ್ಲ. ಆ ಪ್ರೇಮದ ದೃಷ್ಟಿಯನ್ನ ಬೀರ್ತಾ, ನಾ ಏನ್ ತಪ್ಪು ಮಾಡಿದ್ದೆ, ನನಗೆ ಯಾಕೆ ಈ ಶಿಕ್ಷೆ, ನಿನ್ನ ಪ್ರೀತಿ ಮಾಡಿದ ತಪ್ಪೇನು, ನನ್ನ ಹೆತ್ತ ಅಪ್ಪ ಅವನ್ನ ಬಿಟ್ಟು ನೀನೇ ಸರ್ವಸ್ವ ಅಂತ ನಿನ್ನ ಜೊತೆ ಬಂದಿದ್ದ ತಪ್ಪೇನು, ನನಗೆ ಯಾಕೆ ಶಿಕ್ಷೆ. ನಾನು ಯಾವ ತಪ್ಪು ಮಾಡಿದಕ್ಕೆ ನನಗೆ ಈ ಶಿಕ್ಷೆ ಅಂತ ವಿಚಾರ ಮಾಡೋದ್ರೊಳಗಡೆ ಅವನ ಜೀವ ಹೋಗಿಬಿಡುತ್ತೆ. ಆಸೆ ಏನು ಮಾಡ್ತಿದೆ ಮನುಷ್ಯನ. ಆಕೆ ಆ ಸಣ್ಣ ಮಗುವನ್ನ ಎತ್ಕೊಂಡು ಆ ಮ್ಯಾನೇಜರ್ ಮನೆಗೆ ಬರ್ತಾಳ. ಬಂದಾಗ ಆ ಮ್ಯಾನೇಜರ್ ಹೇಳ್ತಾನ, ನೀ ಏನೋ ಬಂದಿ, ನಿನ್ನ ಗಂಡನ ಕೊಂದಿ, ಈ ಮಗುನ ಯಾರ ಜೊತೆಗೆ ತಗೊಂಡ್ ಬಂದಿ ಅಂತ ಹೇಳ್ತಾನ. ಸಣ್ಣ ಮಗು, ಹಾಳು ಗಿನ್ನೆಯ ಮಗು, ಇನ್ನು ಮೈಮ್ಯಾಲಿನ ರಕ್ತ ಆರಿಲ್ಲ, ಸಣ್ಣ ಮಗು, 5-6 ತಿಂಗಳ ಮಗು. ಆಕೆ ಆ ಮೋಹ, ಅವನ ಮೇಲಿನ ಮೋಹದಲ್ಲಿ ಆಸೆ ಒಳಗೆ ಎಷ್ಟು ಮಗ್ನ ಆಗಿದ್ದು ಅಂತಂದ್ರೆ, ಆಕೆಗೆ ತನ್ನ ಕರುಳನ್ನೇ, ತನ್ನ ಮಾಂಸ, ರಕ್ತ, ಮಜ್ಜೆಯನ್ನೇ ಹಂಚಿಕೊಂಡ್ರು ಹುಟ್ಟಿರುವಂತಹ ನನ್ನ ಮಗು ಅಂತ ಭಾವನೆ ಬರಲೇ ಇಲ್ಲ ಆಕೆಗೆ. ಅವ ಕೇಳ್ತಾನ, ನಮಗೆ ಈ ಮಗು ಬೇಡ, ನಮಗೆ ಯಾವಾಗಲೂ ತೊಂದರೆನೆ. ಅವ ಹೇಳ್ತಾನ, ಈ ಮಗುವನ್ನ ಸಾಯಿಸ್ಬಿಡೋದಂತೆ. ಸಣ್ಣ ಮಗು, ಇನ್ನು ಹಲ್ಲು ಮೂಡಿಲ್ಲ, ಮೈಮೇಲಿನ ಕೂದಲು ಮೂಡಿಲ್ಲ, ಸಣ್ಣ ಮಗು. ಹೊಕ್ಕಾರ ಇಬ್ರು ಒಂದು ಬ್ರಿಡ್ಜದ, ತುಂಗಭದ್ರಾ ಬ್ರಿಡ್ಜ್ ಅಲ್ಲಿ, ಹರಿಹರ ಹತ್ತಿರ. ಇದು ಸತ್ಯ ಘಟನೆ ಹೇಳಕತ್ತೀನಿ ನಾನು. ನ್ಯೂಸ್ ಪೇಪರ್ನಾಗ ನಾನು ಓದಿರೋದು ಸ್ವತಃ ನನ್ನ ಕಣ್ಣಿಂದ. 2018ರಲ್ಲಿ ನಡೆದಂತ ಘಟನೆ. ಇಬ್ರು ಹೋಗ್ತಾರ. ಇಬ್ರು ಹೋಗಿ ಆಕಿ ಎಷ್ಟು
ಭ್ರಾಂತಿ ತುಂಬಿಕೊಂಡಿರ್ತಂದ್ರ ಆಕೆಯ ಸತ್ತ ಮಗು, ಆಕೆಯ ಹೆತ್ತ ಮಗು ಅದನ್ನ ಆಕೆ ಅರ್ಥ ಮಾಡ್ಕೊಳ್ಳಿಲ್ಲ. ಅವ ಹೇಳ್ತಾನ ಮಗುವನ್ನ ಬಿಸಾಕು ಕೇಳದಂತೆ, ಮಗುವನ್ನ ಬಿಸಾಕು ಸಾಯಿಸು ಕೇಳದಂತೆ. ಆ ಆಸೆ ಆಮಿಷದೊಳಗಡೆ ಎಷ್ಟು ಮಗ್ನ ಆಗಿರ್ತಾಳ ಅಂತಂದ್ರೆ ತಾನೇ ತನ್ನ ಹೊಟ್ಟೆಯಿಂದ ಹೆತ್ತ ಮಗು ಅಂತ ಹೇಳಿ ಆಕೆಗೆ ತಿಳಿಯೋದೇ ಇಲ್ಲ. ಒಂದು ಕ್ಷಣ ಆಕೆ ಭ್ರಮೆಯೊಳಗಾಗ್ಬಿಟ್ಟಿರ್ತಾಳ. ಆ ಹಾಲು ಗಿನ್ನೆಯ ಕೂಸನ್ನ ಕೈಯಿಂದ ಎತ್ಕೊಂಡು ತಾನೇ ತನ್ನ ಕೈಯಿಂದ ಆಡಿಸಿ ಮೊಳೆ ಹಾಲು ಕುಡಿಸಿ ಬೆಳೆಸಂತ ಮಗುನ್ನ ತಾನೇ ತನ್ನ ಕೈಯಿಂದ ಮ್ಯಾಲೆ ಎತ್ತಿ ಕೆಳಗೆ ಬಿಸಾಕ್ತಾಳ. ಆ ಮಗು ಒಂದು ಕಲ್ಲಿಗೆ ಬಡಿದು ಪೀಸ್ ಪೀಸ್ ಆಗಿ ನೀರಾಗಿ. ಎಂತ ಕಾವಲು ನೋಡಕತ್ತೀವಿ, ಎಂತ ಜನ ಅದಾರ. ಯಾವಾಗ ಆಕಿ ಬಿಸಾಕಿದಳು ಆ ಮ್ಯಾನೇಜರ್ ಇದ್ನಲ್ಲ ಪ್ರಿಯತಮ, ಅವನಿಗೆ ಅವಾಗ ಅರಿವಾಗ್ತದ ಈಕಿದ ಎಂಥ ಪ್ರೀತಿಯಪ್ಪ, ಎಂತಹ ಕರಾಳ ಪ್ರೀತಿ ಈಕಿದು. ಇದೇ ಪ್ರೀತಿಗೋಸ್ಕರ ಈಕಿ 25 ವರ್ಷ ತನ್ನ ಹೆತ್ತ ಅಪ್ಪ ಅಮ್ಮನನ್ನ, ಆಕಿನೇ ಸರ್ವಸ್ವ ಅನ್ಕೊಂಡಿರೋ ಅಪ್ಪ ಅಮ್ಮನನ್ನ ಬಿಟ್ಟು ಬಂದಾಳ. ಅವರ ಪ್ರೀತಿಗೂ ಬೆಲೆ ಕೊಡಲಿಲ್ಲ. ಅವರ ಪ್ರೀತಿ ಪ್ರೇಮನು ಈಕೆಗೆ ಏನೂ ಅಲ್ಲ. ಮತ್ತೆ ಈಕಿನೇ ಸರ್ವಸ್ವ ಅಂತ ಹೇಳಿ ಗಂಡನ್ನು ವಿಷ ಹಾಕಿ ಕೊಂದಳು. ಈಕೆಯ ರಕ್ತ ಮಾಂಸ ಮಜ್ಜೆಯನ್ನೇ, ಈಕೆಯ ಒಡಲಿಂದ ಬಂದಂತ ಹೆತ್ತ ಮಗುವನ್ನ ಈಕಿ ಕೊಂದಕ್ಕೆ ತಯಾರಾಗಳಂತಂದ್ರೆ ಈಕಿದಂತ ಪ್ರೇಮ, ಈಕಿದ ಪ್ರೀತಿ ಎಲ್ಲ ಇಲ್ಲ. ಇದು ಆಸೆ ಅಷ್ಟೇ. ಇದು 3 ದಿವಸ ಇರುವಂತ ಆಸೆ ಅಷ್ಟೇ. ಇದು ಪ್ರೀತಿ ಎಲ್ಲ. ಇದು ಅವನಿಗೆ ಅವಾಗ ಅರ್ಥ ಆಗ್ತದ. ಇವತ್ತು ನಾನು ಅವನಿಗಿಂತ ಹೆಚ್ಚು ಸಂಬಳ ಇರೋ ನಾ ಸಿಕ್ಕಿನ ಅಂತೇಳಿ ನನ್ನ ಹಿಂದೆ ಬಂದಾಳಲ್ಲ ಈಕಿ. ಇವತ್ತು ನನಗಿಂತ ಹೆಚ್ಚಿಗೆ ಇರೋ ಸಂಬಳ ಸಿಕ್ಕಾಗ ನನ್ನನ್ನು ಕೊಂದು ಹೋಗ್ಬಿಡಾಕಲ್ಲ ಈಕಿ ಅಂತೇಳಿ ವಿಚಾರ ಮಾಡ್ತಾನ. ಸರಿ ಅದಲ್ಲ ವಿಚಾರ ಮಾಡಿದ್ದು. ಅವನಿಗಿಂತ ಹೆಚ್ಚು ಸಂಬಳ ಸಿಕ್ಕಾಗ ಇವನ ಮೇಲೆ ಆಸೆ ಆಯ್ತು, ನನ್ನ ಮೇಲೆ ಆಸೆ ಆಯ್ತು. ನನಗಿಂತ ಹೆಚ್ಚಿಗಿರೋ ಸಂಬಳ ಸಿಕ್ಕಾಗ ಆಕೆ ಗಂಡನ ಹೆಂಗ ವಿಷ ಹಾಕಿ ಕೊಂದಳಲ್ಲ, ನನ್ನನ್ನು ಹಾಗೆ ಕೊಂದೇ ಬಿಡ್ತಾಳ ಈಕಿ ಸರಿ ಇಲ್ಲ ಅಂತೇಳಿ ತಿಳ್ಕೊಂಡು ಅವ ವಿಚಾರ ಮಾಡ್ತಾನ. ನೀನು ನಿನ್ನಂತಹ ಹೆಂಗಸು ಈ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯ ಅಲ್ಲ. ಮಗುವನ್ನೇ ನಿನ್ನ ಹೆತ್ತ ಮಗುವನ್ನೇ ಕೊಲ್ಲುವ ಮನಸ್ಥಿತಿ ಇರುವ ನೀನು ಮುಂದೆ ನನ್ನನ್ನು ಏನು ಮಾಡ್ತೀಯ, ನನ್ನನ್ನು ಬಿಡ್ತೀಯೇನು ಅಂತ ತಿಳ್ಕೊಂಡು ಆಕೆಯ ಕುತ್ತಿಗೆಯನ್ನು ಹಿಡ್ಕೊಂಡು ನಿನ್ನ ಮಗುವನ್ನು ಸಾಯಿಸಿದ ನಿನ್ನ ಇದ್ರೊಳಗೆ ದುಡೆ ಬಿಡ್ತೀನಿ ಅಂತ ತಿಳ್ಕೊಂಡು ಆಕೆ ಕುತ್ತಿಗೆಯನ್ನು ಹಿಡ್ಕೊಂಡು ಅವ ಬ್ರಿಡ್ಜ್ ಮೇಲಿಂದ ಕೆಳಗೆ ತೋಡಾಕ ಬಿಡಿಸ್ಲಾಕ ಪ್ರಯತ್ನ ಪಡ್ತಾ ಇದ್ದ. ಆ ಕ್ಷಣದೊಳಗೆ ಆಕೆ ಏನು ಮಾಡಿದ್ದು, ಇವ ನನ್ನಂತೂ ಬಿಡಿಸೇ ಬಿಡ್ತಾನ, ನನಗೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಆಕೆನೂ ಅವನ ಕೊರಳ ಪಟ್ಟಿಯನ್ನು ಹಿಡಿದು ಅವನ ದೂಷಿದ್ದು ಆಕಿನ ದೂಷದ ಇಬ್ಬರು ಸೇರಿ ನದಿ ಒಳಗೆ ಬಿದ್ದು ಸತ್ತು ಹೋದರು. ಇದು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸುಖ ಇರೋದು ಸಾಸಿವೆಯಷ್ಟು ಸುಖ. ದುಃಖ ಯಾರಿಗೆ? ಅವ್ರು ಸತ್ತು ಹೋಗ್ಬಿಟ್ರು, ಅವರನ್ನೇ ತಮ್ಮ ಸರ್ವಸ್ವ ಅಂತ ಅನ್ಕೊಂಡಿದ್ರಲ್ಲ ಅವ್ರ ಅಪ್ಪ ಅಮ್ಮ, ಅವರ ವೇದನೆಯನ್ನ ಕೇಳೋರು ಯಾರು? ಅವರ ನೋವನ್ನ ಕೇಳೋರು ಯಾರು? ಅವರ ಕಣ್ಣೀರನ್ನು ಹೊರಿಸೋರು ಯಾರು? ಅವರಿಗೆ ಸಾಂತ್ವನವನ್ನ ಹೇಳೋರು ಯಾರು? ಹೌದಲ್ಲ? ಅನೇಕ ಅನೇಕ ಘಟನೆಗಳದಾವ ಸಮಾಜದೊಳಗಡೆ. ನೀವೆಲ್ಲ ನೋಡಕತ್ತೀವಲ್ಲ, ನ್ಯೂಸ್ ಪೇಪರ್ ಒಳಗಡೆ, ಸುದ್ದಿ ಒಳಗ ಎಂತ ಸಮಾಜ ಎಕಡೆ ಹೊಂಟದ ಅಂತ ಹೇಳಿ. ಅಂತಹ ಕಾರ್ಯಗಳು ಮತ್ತೆ ಪುನರಾವರ್ತಿಸಬಾರದು ಅಂತ ಹೇಳಿದ್ರೆ ಇಂತಹ ಪ್ರವಚನಗಳು. ಹಾಗಾಗಿ ಇಂತಹ ವಚನದರ್ಶನದ ಪ್ರವಚನಗಳನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆ ವಚನ ಸಾಹಿತ್ಯದ ಅಭಿರುಚಿಯನ್ನ ಹತ್ತಿಸ್ತಾ ಹೋಗಬೇಕು. ಯಾವಾಗ ವಚನಗಳು ಮಕ್ಕಳ ಯುವಕರ ಮನಸ್ಸಿನೊಳಗಡೆ ಹೃದಯದೊಳಗಡೆ ಪ್ರವೇಶ ಆಗ್ತಾವ, ಅವರಲ್ಲಿ ಕುಹಕ ಕುಟಿಲ ಇಂತಹ ಆಸೆ ಆಂಶೆ ಹುಚ್ಚು ಪ್ರೇಮ ಅನ್ನುವಂಥದ್ದು ಬಿಟ್ಟು ಓಡಿ ಹೋಗ್ತಾವ. ವಚನಗಳಿಗೆ ಆ ಶಕ್ತಿ ಅದ, ಪ್ರವಚನಗಳಿಗೆ ಆ ಶಕ್ತಿ ಅದ. ಹಾಗಾಗಿ ನಮಗೆ ಮರಿಬೇಡ. ಬಸವಾದಿ ಶರಣರು ಈ ಸಮಾಜ ಹೀಗಾಗ್ತದ, ಮುಂದೆ ಇದು ಹೀಗೆ ಆಗ್ತದ ಅಂತ ತಿಳ್ಕೊಂಡು ವಚನಗಳನ್ನ ಇವರಿಗೆ ಮಾರ್ಗದರ್ಶನ ಆಗಲಿ, ಇವರ ಬದುಕು ಬದಲಾಗಲಿ, ಇವರ ಬದುಕು ಬಂಗಾರ ಆಗಲಿ, ಇವ್ರ ಬದುಕು ಚಂದಾಗ್ಲಿ ಅಂತ ತಿಳ್ಕೊಂಡು ಇಷ್ಟು ಅದ್ಭುತವಾಗಿರುವಂತಹ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗ್ಯಾರ. ನಾವು ಅದರ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೆ, ಅದನ್ನ ನೋಡ್ತಾ ಇಲ್ಲ ಅಷ್ಟೆ. ಏನಿಲ್ಲ ವಚನದಲ್ಲಿ ಎಲ್ಲವೂ ಅಡಗಿದೆ. ಹಾಗಾಗಿ ಇಂತಹ ವಚನ ಸಾಹಿತ್ಯವನ್ನ ನಾವು ಓದ್ತಾ ಹೋಗ್ಬೇಕು.
ಇಂತಹ ವಚನ ಸಾಹಿತ್ಯವನ್ನು ಓದ್ತಾ ಹೋದಾಗೆ ಸಮಾಜದ ಇಂತಹ ಕೆಟ್ಟ ದುರಾಲೋಚನೆ ಉಳ್ಳಂತಹ ಮನಸ್ಥಿತಿಗಳು ಕಡಿಮೆ ಆಗ್ತಾ ಬರ್ತಾವೆ. ಇವತ್ತು 8-10 ವರ್ಷದ ಮಕ್ಕಳು ಗುಟ್ಕಾ ತಂಬಾಕು ತಿಂತಾವ. 15-16 ವರ್ಷದ ಮಕ್ಕಳು ಊರಾಗ ನನ್ನಂಗೆ ಯಾರು ಇಲ್ಲ, ಮೀಸಿ ನೋಡ್ರಂಗಿಲ್ಲ, ಮುಖದ ಮೇಲೆ ಮೀಸಿ ನೋಡ್ರಂಗಿಲ್ಲ, ತಿರ್ಕೋತಾವ ಹಿಂಗ ನನ್ನಂಗೆ ಯಾರು ಅವ್ರಂತೇಳಿ ದೊಡ್ಡ ದೊಡ್ಡ ಬೈಕ್ ತೊಗೊಂಡು ತಿರುಗಾಡ್ತಾವ, ಲೈಸೆನ್ಸ್ ಇರೋದಿಲ್ಲ ಅವ್ರಿಗೆ. ಹೌದಿಲ್ರಿ? ಊರು ತುಂಬ ತಿರುಗಾಡ್ತಾವ. ಯಾಕೆ? ಸಂಸ್ಕಾರದ ಕೊರತೆ. ಯಾರಿಗೆ ಕೊಡ್ಬೇಕಾಗಿತ್ತು ಸಂಸ್ಕಾರವನ್ನ? ಹೆತ್ತಪ್ಪ ಕೊಡ್ಬೇಕಾಗಿತ್ತು. ಈ ಕೊಂಡಿ ಕಳ್ಸ್ಕೊಂಡದ. ಯಾಕೆ ಹಿಂಗಾಗಕತ್ತದಂದ್ರ ಕೊಂಡಿ ಕಳ್ಸ್ಕೊಂಡದ. ಆ ಶರಣ ಪರಂಪರೆಯಲ್ಲಿ ಮುಂದುವರಿಯುವಂತಹ ಕೊಂಡಿ ಕಳ್ಸ್ಕೊಂಡದ. ಬಸವಣ್ಣನವರ ನಂತರ, ಅಲ್ಲಮರ ನಂತರ ಶೂನ್ಯ ಪೀಠಕ್ಕೆ ಚನ್ನಬಸವಣ್ಣವರ ನಂತರ ಸಿದ್ದರಾಮೇಶ್ವರ ನಂತರ ಮತ್ತೊಬ್ರು, ಹೀಗೆ ಆಗ್ತಾ ಬಂದ್ರು. ಆದ್ರೆ ಆ ಶೂನ್ಯ ಪೀಠ, ಆ ಅನುಭವ ಮಂಟಪ, ಆ ಮಹಾಮನೆ, ಆ ವಚನ ಸಾಹಿತ್ಯ, ಅದರ ಬಗ್ಗೆ ಅಧ್ಯಯನ ಕಡಿಮೆ ಆಗ್ತಾ ಬಂತು. ವಚನಗಳು ಗದ್ದಿಗೆ ಮೇಲೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಮಾತ್ರ ಸೀಮಿತ ಆಯಿತು. ವಚನಗಳನ್ನ ಎಲ್ಲೋ ಮನೆಯ ಅಟ್ಟಲುಗಳ ಮೇಲೆ ಮಾತ್ರ ಇಟ್ಟರು. ಹೌದಲ್ಲ? ಅವನ್ನ ತೆಗೆದು ಓದಲೇ ಇಲ್ಲಲ್ಲ. ಯಾವಾಗ ವಚನ ಸಾಹಿತ್ಯದ ಸಂಪರ್ಕದ ಕೊಂಡಿ ನಾವು ಕಳಿಸ್ಕೊಳ್ತಾ ಬಂದ್ವಿ, ಅವಾಗ ಜಾಸ್ತಿ ಆದ. ಈಗಂತೂ ಬಹಳ ಅದ್ಭುತವಾಗಿ ಅಂಗೈಯಲ್ಲಿ ಎಲ್ಲ ಆದ. ನಿಮ್ಮ ಅಂಗೈಯಲ್ಲಿ ಜಗತ್ತದ. ಹಾಗಾಗಿ ಮಕ್ಕಳನ್ನು ಬಹಳ ಎಚ್ಚರ ವಹಿಸಿ ಬೆಳೆಸಬೇಕು. ಇಂತಹ ವಚನ ಪ್ರವಚನಗಳಿಗೆ ಅವರನ್ನ ತಲ್ಲೀನರನ್ನ ಆಗೋ ಹಾಗೆ ಮಾಡಬೇಕು. ಎಷ್ಟು ನೋಡಿ ಆಸೆ ಮನುಷ್ಯನಿಗೆ. ನಾವು ಮೊನ್ನೆ ಆಸೆ ಆಮಿಷದ ಬಗ್ಗೆನೇ ಹೇಳ್ತಾ ಇದ್ವಿ. ಪೂಜ್ಯರು ಬಂದರೆ ಎದ್ದೆತ್ಕೊಂಡು ಬಸವಾದಿ ಶರಣರು ಈ ಮರ್ತಕ್ಕೆ ಅವತರಿಸಿದ ಕಾರಣವೇನು? ಯಾಕೆ ಬಂದರು ಅವರು? ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ಒಬ್ಬ ಶಿವಶರಣನ. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗನ ಪ್ರಮತಗಣಗಳೆಲ್ಲರ ಹಿಡಿತಂದು ಅಮರಗಣಗಳ ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಜಗವರಿಯಲು ಶಿವಾಚಾರ ಧ್ವಜವನ್ನೆತ್ತಿ ಮರ್ತ್ಯಲೋಕ ಶಿವಲೋಕಕ್ಕೆ ನೆಚ್ಚಿನಗೆಯಾಗಿ ಆ ಶಿವಶರಣರ ಮನೆಯ ಒಳಗೆ ನಿಮ್ದು ಯಾವರು? ನಮ್ಮದು ರೀ ಚರ್ಚನ್ ರೀ. ಏನು ಹೆಸರು ನಿಮ್ಮ? ಶ್ರೀಮಂತ ಜಡಗಿ. ಚರ್ಚನ್ ಮಣಂಕಿ, ಚರ್ಚನ್ ತಾಲೂಕು ಮಣಂಕಿ. ಈ ಪ್ರಪಂಚ ಭಗವಂತನ ಸುಂದರ ಸೃಷ್ಟಿ. ಹರಿಯುವ ನದಿ ಜರಿಗಳು, ಸುಂದರ ಹಕ್ಕಿಗಳು, ಪಕ್ಷಿಗಳು, ಪ್ರಾಣಿ ಪಕ್ಷಿಯ ಲೋಕಗಳು, ಅದರಲ್ಲಿ ಬಹಳ ಅದ್ಭುತವಾಗಿರುವಂತಹ ಪರಿಸರ, ಪ್ರಕೃತಿ ಸೃಷ್ಟಿ ಅನ್ನೋದಲ್ಲ, ಇದು ಭಗವಂತನ ಸೃಷ್ಟಿ.
ಈ ಭಗವಂತನ ಸೃಷ್ಟಿ ಆಗುವುದಕ್ಕೂ ಮೊದಲು ಭಗವಂತ ನಿರಾಕಾರನಾಗಿ ನಿರ್ಗುಣನಾಗಿ ತನ್ನೊಳಗೆ ತಾನಿದ್ದ, ಯಾರಿಗೂ ಕಾಣದ ಹಾಗೆ ಅವ್ಯಕ್ತನಾಗಿ. ಆತನಿಗೆ ನಾನು ಕಾಣಿಸ್ಕೊಳ್ಬೇಕು, ಇದನ್ನು ಈ ಒಂದಷ್ಟು ಲೀಲೆಯನ್ನ ಮಾಡಬೇಕು, ವಿನೋದವನ್ನ ಮಾಡಬೇಕಂತ ತಿಳ್ಕೊಂಡು ಬಯಕೆ ಹುಟ್ಟಿತು. ಆತ ಮಹಾಲಿಂಗದ ಸ್ವರೂಪವನ್ನು ಪಡ್ಕೊಂಡ. ಆ ಮಹಾಲಿಂಗದಿಂದ ಹೊರಬಂದದ್ದೇ ಈ ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಗಳು. ಈ ಪಂಚಭೂತಗಳಿಂದಲೇ ಈ ಅದ್ಭುತ ಸೃಷ್ಟಿ ಹುಟ್ಟುಕೊಳ್ತು. ಬಹಳ ಅದ್ಭುತವಾದ ಸೃಷ್ಟಿಯನ್ನ ಭಗವಂತ ಮಾಡಿದ. ಇದೆಲ್ಲವನ್ನ ಅನುಭವಿಸ್ಲಿಕ್ಕೆ ಅಂತ ಹೇಳಿ ಮನುಷ್ಯನನ್ನ ಸೃಷ್ಟಿ ಮಾಡದ. ಮನುಷ್ಯರು ಈ ಅದ್ಭುತ ಭಗವಂತ ಸೃಷ್ಟಿಸಿದ ಈ ಪ್ರಕೃತಿಯನ್ನ ಭೂಮಿಯಲ್ಲಿ ಬಂದರು. ಇದನ್ನ ಅನುಭವಿಸೋದ್ರ ಜೊತೆಗೆ ಒಂದಷ್ಟು ದುರಾಲೋಚನೆಗಳು ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುಕೊಂಡು ದೇವರು ಸೃಷ್ಟಿಸಿದ ದೇವರನ್ನೇ ಮರೆತರು, ಮತ್ತಾವುದೋ ದೇವರಂತ ಹೇಳಿ ಅತ್ತ ಹೋದರು. ಜಾತಿ ಧರ್ಮದ ಕಟ್ಟಲೆಗಳನ್ನ ತಮ್ಮ ಮಧ್ಯೆ ಹಾಕ್ಕೊಂಡ್ರು. ಮೂಢನಂಬಿಕೆ, ಅನಾಚಾರ ಅನ್ನುವಂತಹ ಅಡ್ಡಗೋಡೆಗಳನ್ನ ತಮ್ಮಲ್ಲಿ ಬೆಳೆಸ್ಕೊಂಡ್ರು. ಅನೇಕ ಕಂದಾಚಾರಗಳು, ಮೂಢನಂಬಿಕೆಗಳು, ಈ ಎಲ್ಲ ಲಿಂಗ ತಾರತಮ್ಯ, ಜಾತಿ ತಾರತಮ್ಯ, ಇದರಲ್ಲಿ ಈ ಅಜ್ಞಾನದಲ್ಲಿ ಬಿದ್ದು ಒದ್ದಾಡ್ಲಿಕ್ಕತ್ತರು. ಅವಾಗ ಭಗವಂತನಿಗೆ ನಾನು ಯಾವ ಉದ್ದೇಶಕ್ಕಾಗಿ ಕಳಿಸಿದೆ, ಯಾವ ಉದ್ದೇಶಕ್ಕಾಗಿ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡದೆ, ಆ ಉದ್ದೇಶ ಪೂರ್ಣ ಆಗ್ತಾ ಇಲ್ಲಲ್ಲ, ಇದು ಹೀಗೆ ಹಾಳಾಗ್ತದಲ್ಲ ಈ ಭೂಮಿ ಅಂತ ತಿಳ್ಕೊಂಡು ಇದನ್ನ ಸರಿ ಮಾಡಬೇಕು, ಇದನ್ನ ಶುದ್ಧಿ ಮಾಡಬೇಕು, ಮನುಷ್ಯರ ಮನಸ್ಸಿನಲ್ಲಿ ಹುಟ್ಟಿದಂತಹ ಅಜ್ಞಾನವನ್ನ ತೊಳೆದು ಸುಜ್ಞಾನದ ಜ್ಯೋತಿಯನ್ನ ಬೀರಬೇಕಂತ ಹೇಳಿ ಆ ಪರಶುವ ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ, ಸೃಷ್ಟಿಕರ್ತ ಅಟ್ಟಿದನ ಒಬ್ಬ ಶಿವಶರಣನ್ನ. ಯಾರು ಆ ಶಿವಶರಣ? ಮಹಾತ್ಮ ಬಸವಣ್ಣನವರು. ಆ ಬಸವಣ್ಣನವರು ಕಲ್ಯಾಣವೆಂಬ ಶಿವಪುರವನ್ನ ಕೈಲಾಸವನ್ನಾಗಿ ಮಾಡಿ ರುದ್ರಗಣ ಪ್ರಮಥಗಣಗಳನ್ನೆಲ್ಲ ಹಿಡಿತಂದರು. ಅವರಿಗೆ ಅಮರಗಣಗಳು ಅನ್ನುವಂಥ ಹೆಸರನ್ನ ಕೊಟ್ಟರು. ಅಗಣಿತ ಗಣಗಳನ್ನೆಲ್ಲ ಕಲ್ಯಾಣದ ಒಳಗಡೆ ಸೇರಿಸಿ ಕಲ್ಯಾಣವನ್ನ ಕೈಲಾಸ ಮಾಡಿದರು. ಅಲ್ಲಿ ಶಿವಾಚಾರದ ಧ್ವಜವನ್ನ ಹಾಕಿದ್ರು ಕಲ್ಯಾಣದ ಒಳಗಡೆ. ಶಿವಾಚಾರದ ಧ್ವಜ ಅಂತಂದ್ರೆ ಸಮಾನತೆಯ ಧ್ವಜ, ಶಿವಾಚಾರ ಅಂದ್ರೆ ಸಮಾನತೆ ಅಂತ. ದೇವರೆಲ್ಲ ಮಾನವನು ಮಕ್ಕಳು ಎನ್ನುವಂತಹ ಶಿವಾಚಾರ ಧ್ವಜವನ್ನ ಕಲ್ಯಾಣದ ಚಾಲುಕ್ಯರ ಧ್ವಜ, ನಂದಿ ಧ್ವಜ ಇತ್ತಲ್ಲ, ಅದಕ್ಕಿಂತಲೂ ಎತ್ತರದಲ್ಲಿ ಹಾರಿಸಿದ್ರು ಅವರು ಶಿವಾಚಾರದ ಧ್ವಜವನ್ನ. ಹೀಗೆ ಅದ್ಭುತ ಅದ್ಭುತ ಕಾರ್ಯಗಳನ್ನ ಬಸವಣ್ಣ ಮಾಡಿದ್ರು. ಈಗ ಬಸವಣ್ಣ ಮೊದಲನೇ ಸಾಲಲ್ಲಿ ಹೇಳಿದರು, ಅಲ್ಲಮರು ಮರ್ತ್ಯಲೋಕವೆಂಬ ಮಹಾಮಣಿ ಹಾಳಾಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶಿವಶರಣನ ಅಂತ ಹೇಳಿ. ಹಾಗಾದ್ರೆ ಬಸವಣ್ಣನವರನ್ನ ಪರಶುವನೇ ಕಳಿಸಿಕೊಟ್ಟ ಅಂತದರ ಅರ್ಥ. ಈ ಮರ್ತ್ಯಲೋಕದ ಮಹಾಮಣಿ ಹಾಳಾಗಬಾರದಂತ ಹೇಳಿ ಪರಮಾತ್ಮ ಬಸವಣ್ಣನವರನ್ನ ಕಳಿಸಿಕೊಟ್ರು ಅಂತ ಹೇಳಿದ್ರ ಅರ್ಥ. ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಯಾವಾಗ ಕಳಿಸ್ಕೊಟ್ರು? 12ನೇ ಶತಮಾನದಲ್ಲಿ ಕಳಿಸ್ಕೊಟ್ರು ಅಂತ. ಹಾಗಂದ್ರೆ ಮತ್ತೆ ಬಸವಾದಿ ಶರಣರು ಬಸವಣ್ಣ 12ನೇ ಶತಮಾನದವ್ರು ಆಗ್ತಾರೆ ಏನು? ನಮ್ಗೆಲ್ಲ ಗೊತ್ತದ ಬಸವಣ್ಣವ್ರು 12ನೇ ಶತಮಾನದವ್ರು ಅಂತ ಹೇಳಿ. ಈಗ ನಾನು ಹೇಳ್ತೀನಿ ಅಲ್ಲ, ಅವರು 12ನೇ ಶತಮಾನದವ್ರು ಅಲ್ಲ. ಯಾಕ್ರೆ ಗುರುಗಳು, ನಿಮ್ಗೆ ತಲೆ ಕಟ್ಟದೇನು? ಇತಿಹಾಸಗಳದಾವ, ಶಾಸನಗಳದಾವ, ಪುಸ್ತಕಗಳದಾವ. 12ನೇ ಶತಮಾನದವ್ರಂತ ಅವಾಗಿಂದ ಹೇಳ್ಕೊತ ಬಂದಾರ, ನೀವಾಗ ಹೊಸ ತೆಗೆದಿರಲ್ಲ ಅಂತ. ಹೌದು, ಬಸವಣ್ಣ 12ನೇ ಶತಮಾನದವರೇ. ಬಸವಣ್ಣನವರ ಅವತಾರ ಆಗಿದ್ದು 12ನೇ ಶತಮಾನದಲ್ಲಿ. ಆದರೆ ಅವರ ಅಸ್ತಿತ್ವ ಇದ್ದದ್ದು ಅದಕ್ಕಿಂತ ಪೂರ್ವ. ಅವರೇ ಹೇಳ್ತಾರೆ ಬಸವಣ್ಣನವರು, ಕಾಳಿಯ ಕಂಕಾಳದಿಂದ ಮುನ್ನ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ ಮುನ್ನ, ಹರಿವಿರಂಚಿಗಳಿಂದ ಮುನ್ನ ಮುನ್ನ, ಉಮಯ ಕಲ್ಯಾಣದಿಂದ ಮುನ್ನ ಮುನ್ನ, ಅಂದಂಗೆ ಎಳೆಯ ನೀನು ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳಿ. ಬಸವಣ್ಣನವರ ವ್ಯಕ್ತಿತ್ವದ ಉದ್ದ, ಆಳ, ಅಗಲ, ಅವರ ಶ್ರೇಷ್ಠತೆ ಏನು ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಸವಣ್ಣ ಏನ್ ಮಾಡಿದ್ರು ಬಂದು, ಬಸವಣ್ಣ ಯಾಕಾಗಿ ಅವರು ಬಂದರು, ಕಾರಣ ಏನಿತ್ತು ಅಂತ ಹೇಳಿ. ಕಾಳಿಯ ಕಂಕಾಳ ಅಂತಂದ್ರೆ ಕಾಳಿಯ ಕಂಕಾಳ, ಉಮೆಯ ಕಲ್ಯಾಣ, ಹರಿವಿರಂಚಿಗಳು,
ಈ ತ್ರಿಪುರ ಸಂಹಾರ ಅನ್ನುವಂಥದ್ದು ವೇದವ್ಯಾಸರು ಬರೆದ ಶಿವಪುರಾಣದ 25 ಲೀಲೆಗಳಲ್ಲಿ ಈ 4 ಲೀಲೆಗಳನ್ನು ಹೇಳ್ಯಾರಲ್ಲ. ಇದು ಪುರಾಣದ ಕಥೆಗಳಿವು. ಏನಂದ್ರೆ ಕಾಳಿಯ ಕಂಕಾಳ ಅನ್ನುವಂಥದ್ದು ಆ 25 ಶಿವನ ಲೀಲೆಗಳಲ್ಲಿ ಅದು ಒಂದು. ಏನು ಕಾಳಿಯ ಕಂಕಾಳ ಅಂತಂದ್ರೆ, ಕಾಳಿ ಅಂದ್ರೆ ಶಕ್ತಿ. ಆಕೆ ಏನ್ ಮಾಡ್ತಾಳ, ಕಾಳಿ ಶುಂಭ ನಿಶುಂಭರನ್ನ ಮತ್ತು ಹಲವಾರು ರಾಕ್ಷಸರನ್ನು ಸಾಯಿಸಿ ಅವರ ಬುರುಡೆಯನ್ನ ತನ್ನ ಸರವನ್ನಾಗಿ ಹಾಕೊಳ್ತಾಳ. ಇದು ಕಾಳಿಯ ಕಂಕಾಳ. ಇನ್ನು ತ್ರಿಪುರ ಸಂಹಾರ, 3 ಜನ ರಾಕ್ಷಸರು ತ್ರಿಪುರಗಳು ಅಂತ ಹೇಳಿ ಒಂದೊಂದು ರಾಜ್ಯವನ್ನ ಮಾಡಿಕೊಂಡು ಈ ಮರ್ತದ ಮಾನವರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ರಾಕ್ಷಸರು ಅವರ ಸಂಹಾರ ಮಾಡ್ತಾಳೆ. ಅದು ಆ ತ್ರಿಪುರ, ಆ ಊರುಗಳನ್ನೇ ನಾಶ ಮಾಡ್ತಾಳೆ. ಅದು ತ್ರಿಪುರ ಸಂಹಾರ. ಇನ್ನು ಹರಿವಿರಂಚಿಯ ಲೀಲೆ, ಇದಕ್ಕ ಉರ್ಲಿಂಗೋದ್ಭವ ಲೀಲೆ ಅಂತ ಕೂಡ ಕರೀತಾರೆ. ಹರಿವಿರಂಚಿ ಲೀಲೆ ಅಂತ ಅಂದ್ರೆ, ಒಂದ್ಸಾರತಿ ಬ್ರಹ್ಮನಿಗೂ ಮತ್ತು ವಿಷ್ಣುವಿನಿಗೂ ನಾ ದೊಡ್ಡವ ಅಂತೇಳಿ ಜಗಳ ಬೀಳುತ್ತದೆ. ಅವಾಗ ಶಿವ ಅಲ್ಲಿ ಒಂದು ಕಂಬದ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನ. ಆಗಿ ಹೇಳ್ತಾನ, ಇದರ ಆದಿಯನ್ನ ಮತ್ತು ಅಂತ್ಯವನ್ನ ಯಾರು ಕಂಡು ಹಿಡಿತಿರಲ್ಲ ಅವ್ರು ದೊಡ್ಡವರು ಅಂತ ಹೇಳಿ ಹೇಳ್ತಾನ. ಇವಾಗ ಬ್ರಹ್ಮ ಹಂದಿಯಾಗಿ ಕೆಳಗಡೆ ಹೋಗ್ತಾನ, ವಿಷ್ಣು ಹಂಸೆಯಾಗಿ ಮೇಲೆ ಹೋಗ್ತಾನ. ಬ್ರಹ್ಮ ಕೆಳಗೆ ಹೋಗ್ತಾನ, ಅವನಿಗೆ ಅದರ ಪಾದ ಸಿಗೋದೇ ಇಲ್ಲ, ಆ ಲಿಂಗದ ಪಾದ ಸಿಗೋದಿಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲು ನಿಮ್ಮಗಲ ಪಾತಾಳದಿಂದ ಅದತ್ತ ನಿಮ್ಮ ಶ್ರೀಚರಣ. ಪಾತಾಳಕ್ಕೆ ಹೋಗ್ತಾನ ಬ್ರಹ್ಮ, ಅವನಿಗೆ ಆ ಪಾದ ಸಿಗೋದಿಲ್ಲ. ಇನ್ನು ವಿಷ್ಣು ಹಂಸೆಯಾಗಿ ಹಾರಿ ಮೇಲೆ ಹೋಗ್ತಾನ. ಬ್ರಹ್ಮಾಂಡದಿಂದ ಅದತ್ತ ನಿಮ್ಮ ಶ್ರೀಮುಕುಟ ಹೆಂಗ ಸಿಗ್ತದ, ಅವನಿಗೆ ಸಿಗೋದೇ ಇಲ್ಲ. ಅವನ ತುದಿ, ಆ ಲಿಂಗದ ತುದಿ ಸಿಗೋದಿಲ್ಲ. ಅಂದ್ರೆ ಇದರಲ್ಲಿ ಪರಮಾತ್ಮನ ಸ್ವರೂಪ ಹೆಂಗದಂತ. ಇವರಿಬ್ರು ಹಮ್ಮಿನಿಂದ ಹೋಗ್ತಾರೆ. ಇವರಿಬ್ರು ಅವರಿಗೆ, ಇವನಿಗೆ ಬ್ರಹ್ಮನಿಗೆ ತಳ ಸಿಗೋದಿಲ್ಲ, ಪಾದ ಸಿಗೋದಿಲ್ಲ. ವಿಷ್ಣುವನಿಗೆ ತಲೆ ಸಿಗೋದಿಲ್ಲ. ವಿಷ್ಣು ಏನ್ ಮಾಡ್ತಾನ, ಒಂದು ದೇವಕನಿಗೆಲೆ ಪುಷ್ಪ ಆ ಲಿಂಗದ ತಲೆಯಿಂದ ಬೀಳ್ತಾ ಇರ್ತದ, ಅರ್ಥಕ್ಕೆ ಬಂದಿರ್ತದ. ಆ ಕನಿಗೆಲೆ ಪುಷ್ಪವನ್ನ ತೆಗೆದುಕೊಂಡು ಹೋಗಿ ಶಿವನ ಮುಂದೆ ಇಟ್ಟು, ನೋಡು ನಾನು ನಿನ್ನ ತುದಿಯನ್ನ ಮುಟ್ಟು ಬಂದಿನ ಅಂತ ಸುಳ್ಳು ಹೇಳ್ತಾನ. ಯಾರು? ವಿಷ್ಣು. ಅದಕ್ಕೆ ಸಾಕ್ಷಿಯಾಗಿ ಕಣಿಗೆಲೆಯ ಹೂವು ಹೌದು ಅಂತ ಸತ್ಯ ಸಾಕ್ಷಿ ಕೊಡ್ತದ. ಹಾಗಾಗಿ ಶಿವ, ನನ್ನ ತಲೆಯನ್ನು ನೀನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಅನಂತ ಅದ, ನೀನು ಸುಳ್ಳು ಹೇಳಕತ್ತೀಯ ಅಂತ ಹೇಳಿ ನನ್ನ ಪೂಜೆಗೆ ನೀನು ಯಾವಾಗಲೂ ಯೋಗ್ಯನಲ್ಲ ಅಂತ ಹೇಳಿ ಕಣಗಿಲಿ ಹೂವಿಗೆ ಶಾಪವನ್ನು ಕೊಡ್ತಾನಂತ. ಆಮೇಲೆ ಬ್ರಹ್ಮ ವಿಷ್ಣು ಇಬ್ಬರಿಗೂ ಕೂಡ ಬ್ರಹ್ಮನಿಗೆ ಆತ ನೀನು ಪೂಜೆಗೆ ಒಳಗೊಳ್ಳಬೇಡ ಅಂತ ಹೇಳಿ ಶಾಪವನ್ನು ಕೊಡ್ತಾನಂತ. ಇದು ಹರಿವಿರಂಚಿ ಲೀಲೆ ಅಂತ ಕರೀತಾರೆ, ಒಂದು ಪುರಾಣದಲ್ಲಿ ಬರುವಂತಹ ಒಂದು ಕತೆ. ಇನ್ನು ಉಮೆಯ ಕಲ್ಯಾಣ. ಸತಿ ಶಿವನ ಮೊದಲನೇ ಹೆಂಡತಿ. ಸತಿ ಏನಾಗಿದ್ದಳು, ದಕ್ಷ ಬ್ರಹ್ಮನ ಮಗಳಾಗಿದ್ದು. ದಕ್ಷ ಬ್ರಹ್ಮನ ಅಪ್ಪಣೆ ಇಲ್ಲದೆ ಶಿವ ಸತಿಯನ್ನು ಮದುವೆ ಆಗಿ ಹೋಗಿದ್ದ. ದಕ್ಷ ಬ್ರಹ್ಮ ಶಿವನಿಗೆ ಅವಮಾನ ಮಾಡ್ಬೇಕಂತೇಳಿ ಒಂದು ಭೋಜನಕೂಟವನ್ನು ತೆರೆದಿದ್ದ. ಆ ಭೋಜನಕೂಟಕ್ಕೆ ಶಿವನನ್ನ ಆಹ್ವಾನ ಮಾಡಿರಲಿಲ್ಲ. ಅವಾಗ ಸತಿ ಏನ್ ಮಾಡ್ತಾಳ, ಅಲ್ಲಿ ಒಂದು ಯಜ್ಞಕುಂಡ ಇರ್ತದ, ಹೋಮಕುಂಡ, ಅದರಲ್ಲಿ ಹಾರಿ ಬಿದ್ದು ಸತ್ತೋಗ್ಬಿಡ್ತಾಳ. ಶಿವ ಇದಕ್ಕೆ ಕೋಪಗೊಂಡು ವೀರಭದ್ರ ಅನ್ನುವಂಥ ತನ್ನ ಗಣವನ್ನ ಕಳಿಸಿ ದಕ್ಷ ಬ್ರಹ್ಮನ ತಲೆಯನ್ನ ತೆಗೆದು ಅದರ ಮೇಲೆ ಆಡಿನ ತಲೆಯನ್ನ ಕೂರಿಸ್ತಾನ. ಮತ್ತೆ ನಂತರ ಸಿಟ್ಟಾಗಿರುವಂತಹ ಶಿವ, ವೀರಭದ್ರನ ಅವತಾರ ಇರುವಂತಹ ಶಿವ ಆ ಸತಿಯ ಸುಟ್ಟ ದೇಹವನ್ನು ತೆಗೆದುಕೊಂಡು ತಾಂಡವ ನೃತ್ಯ ಮಾಡ್ತಾನೆ. ಅವಾಗ ವಿಷ್ಣು, ನಿನ್ನ ಕೆಲಸ ನಾಶ ಮಾಡೋದು, ಶಿವನ ಕೆಲಸ ನಾಶ ಮಾಡೋದು ಅಂದ್ರೆ ಲಯ ಮಾಡೋದು. ನಿನ್ನ ಕೆಲಸವನ್ನ ಬಿಟ್ಟರೆ ಪ್ರಕೃತಿ ನಡೆಯುವುದಿಲ್ಲ, ನೀನು ಇದರಲ್ಲೇ ತಲ್ಲಿನ ಹಾಕ್ಬೇಡ ಅಂತ ಹೇಳ್ತಾನೆ ವಿಷ್ಣು. ಕೇಳೋದಿಲ್ಲ ಶಿವ. ಆ ಸತ್ತ ಶರೀರವನ್ನು ಹೊತ್ಕೊಂಡು ಶಿವ ನೃತ್ಯ ಮಾಡ್ತಾನೆ ಇರ್ತಾನೆ. ಸಿಟ್ಟು ಬಂದು ವಿಷ್ಣು ಚಕ್ರವನ್ನ ಬಿಟ್ಟು ಆ ಸತಿಯ ಭಾಗವನ್ನ 56 ಭಾಗಗಳನ್ನಾಗಿ ಮಾಡ್ತಾನ. ಅವು ಭಾರತದ ಭೂಮಿಯ ಮೇಲೆ 56 ಭಾಗಗಳಾಗಿ ಬಂದು ಬೀಳ್ತಾವ. ಅವೇ ಇವತ್ತಿನ 56 ಶಕ್ತಿ ಪೀಠಗಳಾಗಿದ್ದಾವೆ. ಇದು ಉಮೆಯ ಕಲ್ಯಾಣದಲ್ಲಿ. ಇವೆಲ್ಲ ಒಂದೊಂದು ಕಾಲ್ಪನಿಕ ಪುರಾಣದ ಕಥೆಗಳು. ನಾವೆಲ್ಲ ಭಾವಿಸಿದ್ದೀವಿ ಇವೇ ದೇವರು ಅಂತ ಹೇಳಿ. ಕಾಳಿಯ ಕಂಕಾಳ ಅದೇ ದೇವರು ಅಂತ ಭಾವಿಸಿದ್ದೀವಿ. ಅಲ್ಲಲ್ಲ, ಅದಕ್ಕೂ ಮುನ್ನ ಕೂಡಲ ಸಂಗಮ ದೇವ ಇದ್ದ. ಅದಕ್ಕೂ ಮುನ್ನ ಬಸವಣ್ಣ ಇದ್ರು. ಉಮೆಯ ಕಲ್ಯಾಣದಿಂದ ಮುನ್ನ ಉಮೆಯ ಕಲ್ಯಾಣ ಆಗಿತ್ತಲ್ಲ, ಅದೇ ಶಿವ ಪಾರ್ವತಿ ಅಂತ ನಾವು ದೇವರು ಅಂತ ಭಾವಿಸ್ಕೊಂಡಿವಿ. ಅಲ್ಲಲ್ಲ, ಅದಕ್ಕೂ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ತ್ರಿಪುರ ಸಂಹಾರ ಮಾಡಿದಂತಹ ಕಾಳಿಯೇ ನಾವು ದೇವರನ್ನು ತಿಳ್ಕೊಂಡಿವಿ. ಅದು ಅಲ್ಲ, ಅದಕ್ಕೂ ಮುನ್ನ ಅಂದಂದಿಂಗೆ ಎಳೆಯ ನೀನು ಹಳೆಯ ನಾನು. ಈ ಎಲ್ಲ ಏನ್ ನಡೆದವಲ್ಲ, ಇವಕ್ಕೆ ಕಾಲವೇ ಗೊತ್ತಿಲ್ಲ. ಅನಾದಿ ಕಾಲದಲ್ಲಿ ಯಾವಾಗೂ ನಡೆದು ಅಂತ ಹೇಳಿದ್ರು. ಅದಕ್ಕೂ ಮುನ್ನ ಕೂಡಲ ಸಂಗಮ ದೇವ ಎಳೆಯ ನೀನು, ಹುಡುಗ ಆಗಿದ್ದೆ ನೀನು, ಯುವಕನಾಗಿದ್ದೆ ಅಂದ್ರೆ ನೀನು ಇನ್ನು ಅವಾಗ ಏನಾಗಿದ್ದೆ, ನೀನು ಎಳೆಯ ನೀನು, ಹುಟ್ಕೊಂಡಿದ್ದೆ ನೀನು. ಭಗವಂತನಿಗೆ ಹೇಳ್ತಾ ಇರೋರು.
ಹಳೆಯ ನೀನು ಎಷ್ಟು ಎಳೆಯನಾಗಿದ್ದೆಯಲ್ಲ, ನೀನು ಯಾವ ಕಾಲದಿಂದ ಇದ್ದೀಯಲ್ಲ, ನಾನು ಅವಾಗ್ಲೇನೆ ಇದ್ದೆ ಅಂತ ಹೇಳಿ ಹಳೆಯ ನಾನು ಬಸವಣ್ಣನವರು, ನೀನು ಯಾವಾಗ ಇದ್ದೆಯಲ್ಲ ಅನಾದಿ ಕಾಲದಿಂದ ನಾನು ಅವಾಗ್ಲೇ ಇದ್ದೆ, ನೀನು ಯಾವಾಗ ಅಪ್ಪಣೆ ಮಾಡಿದೆ ಅವಾಗ ನಾನು ಈ ಮರ್ತಕ್ಕೆ ಬಂದು ನನ್ನ ಸೇವೆಯನ್ನು ನಾನು ಮಾಡಿ ಮತ್ತೆ ಹೋಗ್ತಾ ಇದ್ದೀನಿ ಅಂತ ಬಸವಣ್ಣನವರು ಹೇಳಿಕೊಂಡು. ಇದು ಬಸವಣ್ಣನವರು ಮರ್ತಕ್ಕೆ ಅವತರಿಸಿದ ಕಾರಣ ಮರ್ತ್ಯದ ಮಾನವರ ಮೈಲಿಗೆಯನ್ನು ತೊಳಿಲಿಕ್ಕೆ. ಹಾಗಾಗಿ ಬಸವಣ್ಣ ಇಲ್ಲಿ ಅವತರಿಸಿದ ಕಾರಣ ಈ ಕಲ್ಯಾಣ ಈ ಮತ್ತೆ ಹಾಳಾಗಿ ಹೋಗಬಾರದು, ಇದನ್ನ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಬೇಕಂತ ಹೇಳಿ. ಹಾಗಾದ್ರೆ ಯಾರು ಬಸವಣ್ಣ? 12ನೇ ಶತಮಾನದವರೇನು? ಅಲ್ಲಲ್ಲ. ಕಾಳಿಯ ಕಂಕಾಳದಿಂದ ಮುನ್ನಾಗಿದ್ದಂಥವ್ರು ಬಸವಣ್ಣ, ಉಮೆಯ ಕಲ್ಯಾಣದಿಂದ ಮುನ್ನಾಗಿದ್ದಂಥವ್ರು ಬಸವಣ್ಣ, ತ್ರಿಪುರ ಸಂಹಾರಗಳಿಗಿಂತ ಮುನ್ನಾಗಿದ್ದಂಥವ್ರು ಬಸವಣ್ಣ, ಹರಿ ವಿರಂಚಿಗಳಿಗಿಂತ ಮುನ್ನಾಗಿದ್ದವರು ಬಸವಣ್ಣ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಬಸವಲಿಂಗ ನಾವು ಹೇಳ್ತಿರಲ್ಲ ನೀವು, ಹರಿವಿರಂಚಿಗಳಿಗೆ ಅಭೇದ್ಯನಯ್ಯ ನೀನು ಬಸವಲಿಂಗ. ಹೌದಲ್ಲ? ಬಸವಣ್ಣನವರನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ಚನ್ನಬಸವಣ್ಣವರು ಹೇಳ್ತಾರೆ. ಬಹಳ ಅದ್ಭುತವಾಗಿರುವಂತಹ ಒಂದೇ ಒಂದು ವಚನ, ನಮಃ ಶಿವಾಯ ಲಿಂಗವು ಓಂ ನಮಃ ಶಿವಾಯ ಬಸವಣ್ಣನು. ನೀವೇ ಎನ್ನ ಮನಸ್ಥದಲ್ಲಿ ನಿಂದು ತೊಳಗಿ ಬೆಳಗಿದಿರಾಗಿ ಆದಿ ಆಧಾರವಿಲ್ಲದಂದು ಓಂ ನಮಃ ಶಿವಾಯ ಅಂತಿರ್ತೇನೋ ಅಂತ ಹೇಳಿ. ಬಹಳ ಸಹಜವಾಗಿ ನೋಡ್ರೆ ಅರ್ಥ ಆಗೋದಿಲ್ಲ. ಇವ್ರು ಏನ್ ಹಾಕತ್ತಾರಂದ್ರೆ ನಮಃ ಶಿವಾಯ ಲಿಂಗ, ನಮ ಶಿವಾಯ ಅಂತಂದ್ರೆ ಸಾಮಾನ್ಯ ಅರ್ಥ ಶಿವನಿಗೆ ನಮಸ್ಕಾರ, ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ. ನಮ ಶಿವಾಯ ಅಂದ್ರೆ ಅವು ಪಂಚಭೂತಗಳನ್ನು ಸಂಕೇತಿಸ್ತಾವ. ನಕಾರದಲ್ಲಿ ಪೃಥ್ವಿ, ಮಕಾರದಲ್ಲಿ ಅಪ್ಪು, ಶಿಕಾರದಲ್ಲಿ ತೇಜ, ಹೀಗೆ ಅಪ್ಪು, ತೇಜ, ವಾಯ, ಭೂಮಿ, ಆಕಾಶ, ಅಗ್ನಿಯನ್ನು ಸಂಕೇತಿಸ್ತಾವ. ಇವು ಪಂಚಭೂತಗಳಿಂದ ಆಗಿರುವಂತಹ ಸೃಷ್ಟಿ. ಇದೇ ಮಹಾಲಿಂಗ, ಇವನ್ನ ಗರ್ಭೀಕರಿಸಿಕೊಂಡಿರುವಂಥದ್ದು ಮಹಾಲಿಂಗ. ಈ ಮಹಾಲಿಂಗ ಅದು ನಮಃಶಿವಾಯ ಲಿಂಗ. ಓಂ ನಮಃ ಶಿವಾಯ ಬಸವಣ್ಣನು, ಓಂ ನಮಃ ಶಿವಾಯ ಬಸವಣ್ಣನು. ಇವೆಲ್ಲದಕ್ಕಿಂತ ಮುಂಚೆ ಹುಟ್ಟಿದ್ದು ಪ್ರಣವನಾದ, ಅದು ಓಂಕಾರ. ಆ ಓಂಕಾರವೇ ಬಸವಣ್ಣ ಅಂತ. ಓಂ ನಮಃ ಶಿವಾಯ ಬಸವಣ್ಣನು. ಮತ್ತ ಅದೇ ಬಸವಣ್ಣ ಓಂಕಾರ ರೂಪದಲ್ಲಿ ಯಾವಾಗ ಬಸವಣ್ಣ ಹುಟ್ಕೊಂಡಿದ್ರಲ್ಲ, ಉಮೆಯ ಕಲ್ಯಾಣದಿಂದ ಹರಿವಿರಂಚಿಗಳಿಂದ ಕಾಳೆಯ ಕಂಕಾಳದಿಂದ ಮುನ್ನ ಬಸವಣ್ಣ ಹುಟ್ಟಿದ್ರಲ್ಲ, ಅದೇ ಬಸವಣ್ಣ ಇವಾಗ 12ನೇ ಶತಮಾನದಲ್ಲಿ ಚನ್ನ ಬಸವಣ್ಣನವರ ಮನಸ್ತರದಲ್ಲಿ ನಿಂತು ತೊಳಗಿ ಬೆಳಗಿದರಾಗಿ ಅವರು ಬಸವಣ್ಣ ಅಂತ ಕರೆಯುವುದರ ಬದಲಾಗಿ ಓಂ ನಮಃ ಶಿವಾಯ ಅಂತ ಕರೆದರು. ಯಾರಿಗೆ? ಬಸವಣ್ಣನವರೇ. ಬಸವ ಅನ್ನುವಂತಹ 3 ಅಕ್ಷರಗಳೇ ಓಂ ನಮಃ ಶಿವಾಯ ಅಂತ ಕರೆದ್ರು ಅವರು. ಬಸವಣ್ಣ ಅನ್ನೋ ಅಕ್ಷರವೇ ಓಂ ನಮಃ ಶಿವಾಯ ಅಂತ, ಅದು ಬಸವಣ್ಣ. ಬಸವಣ್ಣ ಅಂದ್ರೆ ಬೇರೆ ಅಲ್ಲ, ಲಿಂಗ ಅಂದ್ರೆ ಬೇರೆ ಅಲ್ಲ ಅಂತಿದ್ರ ಅರ್ಥ. ಬೀಜ ಅಂಕುರ, ಬೀಜದೊಳಗೆ ಅಂಕುರವಿರುವುದು, ಅಂಕುರದೊಳಗೆ ಬೀಜವಿರುವುದು. ಅಂಕುರ ಬೀಜ ಎಂದು ಹೆಸರೆರಡಾದರೇನು, ಒಳಗನ ಸ್ವರೂಪ ಒಂದೇ ಆದ್ದರಿಂದ ಬಸವಣ್ಣನೇ ಶಿವನು, ಶಿವನೇ ಬಸವಣ್ಣನು. ಇದು ಕಾರಣ ನಿಮ್ಮ ಅಖಂಡೇಶ್ವರನೆಂದು ಕರೆದನಯ್ಯ ಅಂತ ಹೇಳಿ ಷಣ್ಮುಖ ಶಿವಗಳು ಹೇಳಿದ್ರಲ್ಲ. ಒಂದು ಬೀಜ ಇರ್ತದ, ಬೀಜದೊಳಗಡೆ ಒಂದು ದೊಡ್ಡ ಮರವೇ ಅಡಗಿರ್ತದೆ. ಅಂಕುರ ಅಂದ್ರೆ ಮೊಡಕೆ ಹೊಡೆದಿರುವಂತಹ ಬೀಜ, ಆ ಮೊಡಕೆ ಸಸಿಯಾಗಿ ಗಿಡವಾಗಿ ದೊಡ್ಡ ಮರವೇ ಆಗ್ತದೆ. ಬೀಜದೊಳಗಡೆ ಗಿಡ ಇಲ್ಲೇನು? ಹೌದಲ್ರಿ? ಬೀಜದೊಳಗೆ ಗಿಡ ಇರ್ತದ, ಮತ್ತ ಆ ಗಿಡದೊಳಗೆ ಬೀಜ ಬರಲ್ಲೇನು? ಹಂಗ ಒಂದರ ಒಳಗೆ ಒಂದಿತ್ತು. ಹಾಗಾಗಿ ಬಸವಣ್ಣನ ಒಳಗಡೆ ಲಿಂಗ, ಲಿಂಗದ ಒಳಗಡೆ ಬಸವಣ್ಣ ಇದ್ರು. ಲಿಂಗ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ ಅಂತ. ಮತ್ತೆ ಬಸವಣ್ಣ 12ನೇ ಶತಮಾನದಲ್ಲಿ ಹುಟ್ಟಿದವರಲ್ಲ ಅಂತ. ಅನಾದಿ ಕಾಲದಿಂದ ಬಸವಣ್ಣ ಇದ್ರು. ಅವಾಗ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದು ಅಂತ ಹೇಳಿ, ಅಜ್ಞಾನದಲ್ಲಿ ಈ ಜನ ಬಿದ್ದು ತೊಳಲಾಡಬಾರದು ಅಂತ ಹೇಳಿ ಆ ಮಹಾಲಿಂಗ ಪರಶಿವ ಬಸವಣ್ಣ ಎನ್ನುವಂತಹ ಕಾರಣಿಕ ಪುರುಷನನ್ನ ಈ ಮರ್ತ್ಯ ಲೋಕಕ್ಕೆ ಅಡ್ಡಿ ಈ ಮರ್ತ್ಯವನ್ನ ಕೈಲಾಸವನ್ನಾಗಿ ಮಾಡ್ತಾರೆ ಬಸವಣ್ಣ. ಹಾಗೆ ಮಾಡಿ ತೋರಿಸಿದ್ರು. ಲಕ್ಷದ ಮೇಲೆ 96,000 ಜನ ಜಂಗಮ ಸೈನ್ಯವನ್ನ ಅಮರಗಣಗಳಂತ ಕರೆದು 770 ಜನ ಶರಣೆಯರನ್ನ ಸೇರಿಸಿ ಕಲ್ಯಾಣದಲ್ಲಿ ಪ್ರಮಥಗಣಗಳಂತ ಹೆಸರಿಟ್ಟು ಕರೆದು ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದರು. ಭೂಮಂಡಲವನ್ನೇ ಕೈಲಾಸವನ್ನಾಗಿ ಮಾಡಿದರು ಬಸವಣ್ಣ. ಹಾಗಾಗಿ ಬಸವಣ್ಣನವರನ್ನ ನಾವು ಹೇಗೆ ಬಸವಣ್ಣನವರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕಂತ, ಯಾಕೆ ಬಂದರು ಬಸವಣ್ಣ, ಯಾಕೆ ಅವ್ರು ಎಷ್ಟೆಲ್ಲ ಮಾಡಬೇಕಾಗಿತ್ತು? ಲಿಂಗವೇ ತಾನಾದ ಬಸವಣ್ಣ
ಜಗತ್ತಿಗೆ ಹುಟ್ಟಿದ ಮೇಲೆ ಎಲ್ಲ ಲಿಂಗ ತಾನೇ ಸೃಷ್ಟಿಸಿದಂತ ಜಗತ್ತು, ಲಿಂಗ ಬಸವಣ್ಣನ ಲಿಂಗ ಆದ ಮೇಲೆ ಲಿಂಗವೇ ಸೃಷ್ಟಿಸಿದಂತ ಜಗತ್ತದಲ್ಲ ಇದು. ಮತ್ತೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಬದಲು ಮಾಡಬಹುದಾಗಿತ್ತಲ್ಲ ಪವಾಡವನ್ನ ಮಾಡಿ ಬಸವಣ್ಣ. ಹಾಗಾಗೋದಿಲ್ಲ. ಅದು ಲೋಕ ರೂಢಿಯಂತೆ ಲೋಕದೊಳಗೆ ತಾನಾಗಿ ಇದ್ಕೊಂಡು ಲೋಕದಂತೆಯೇ ಹೋಗಬೇಕು. ಲೋಕದ ಮನುಷ್ಯರ ಜೊತೆಗೆ ಸಾಮಾನ್ಯ ಮನುಷ್ಯನಾಗಿ ಇದ್ಕೊಂಡು ಬಸವಣ್ಣ ಈ ಸಮಾಜವನ್ನು ತಿದ್ದಿದ್ರು. ಇದು ಬಸವಣ್ಣನವರು ಮಾಡಿದಂತಹ ಅತ್ಯದ್ಭುತ ಕಾರ್ಯಗಳು. ಹಾಗಾಗಿ ಬಸವಣ್ಣನವರು ಮಾಡಿದಂಥ ಕಾರ್ಯವನ್ನು ನೆನೆಸ್ಕೊಳ್ಳೋದಷ್ಟೇ ಅಲ್ಲ, ಬಸವಣ್ಣನವರನ್ನು ಉಸಿರಾಡಬೇಕು, ಬಸವಣ್ಣನವರನ್ನು ಹಾಸ್ಕೊಳ್ಬೇಕು, ಬಸವಣ್ಣನವರನ್ನು ಹೊದ್ಕೊಳ್ಬೇಕು, ಬಸವಣ್ಣನವರನ್ನ ನಮ್ಮ ರೋಮ ರೋಮಗಳಲ್ಲಿ ತುಂಬಿಕೊಳ್ಬೇಕು, ಬಸವಣ್ಣನವರನ್ನ ನಮ್ಮ ಶರೀರದ ಕಣಗಳಲ್ಲಿ ತುಂಬಿಕೊಳ್ಬೇಕು. ಬಸವ ಬಸವ ಅಂತೇಳಿ ಉಸಿರು ಬಿಡುವಾಗ ಬಸವ ಬಸವ ಅಂತಿರ್ಬೇಕು. ಇದು ಬಸವಣ್ಣನವರಿಗೆ ನಾವು ತೋರಿಸುವಂತ. ಬಸವಣ್ಣ ನಮಗೆ ಏನೆಲ್ಲ ಮಾಡಿ ಹೋಗಾರಲ್ಲ, ಬಸವಣ್ಣನವರ ತ್ಯಾಗ ಯಾತಕ್ಕಾಗಿ, ಕಲ್ಯಾಣ ಕ್ರಾಂತಿ ಯಾತಕ್ಕಾಗಿ, ಶರಣರ ಮಾರಣ ಹೋಮ ನಡೆದದ್ದೇ ಯಾತಕ್ಕಾಗಿ, ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಹೋಗಿದ್ದಕ್ಕಾಗಿ, ಬಸವಣ್ಣ 8 ವರ್ಷದ ಬಾಲಕನಾಗಿದ್ದಾಗ ತನ್ನ ಅಪ್ಪ ಅಮ್ಮ ಎಲ್ಲವನ್ನ ಬಿಟ್ಟು ಬಂದದ್ದೇ ಅದಕ್ಕಾಗಿ. ನಾವೀಗ ಸುಮ್ಮನೆ ಕೊಡ್ಲಿಕ್ಕೇನು, ನಮಗೋಸ್ಕರ ಅಲ್ಲವೆಲ್ಲ ಮಾಡಿತ್ತು. ಮುಂದೆ ಬರುವ ಪೀಳಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಬಹಳ ಚಂದ ಬದುಕಲಿ, ಅದ್ಭುತ ಬದುಕು ಅವ್ರದಾಗಲಿ, ಶರಣ ಜೀವನ ಅದಕ್ಕೆ ಅವ್ರದಾಗಲಿ ಅಂತ ಹೇಳಿ ಎಲ್ಲವನ್ನ ತ್ಯಾಗ ಮಾಡಿದ್ರು ಬಸವಣ್ಣ. ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡಿದರು ಶರಣರಿಗೋಸ್ಕರವಾಗಿ. ಆ ಬಸವಣ್ಣನವರ ತ್ಯಾಗ, ಶರಣರ ತ್ಯಾಗ, ಶರಣರ ರಕ್ತ ಕೋಡಿಯಾಗಿ ಹರಿದಿತ್ತಲ್ಲ, ಅದನ್ನ ಯಾತಕ್ಕಾಗಿ ಹರಿಸಿದ್ರು? ನಮಗೋಸ್ಕರವಾಗಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಬಸವಣ್ಣನವರನ್ನ ಹೃದಯದಲ್ಲಿ ಆವಾಹನೆ ಮಾಡ್ಕೊಳ್ಬೇಕು, ಬಸವಣ್ಣನವರನ್ನ ಉಸಿರಾಡಬೇಕು, ಬಸವ ತತ್ವವನ್ನು ಉಸಿರಾಡಬೇಕು, ಬಸವಣ್ಣನವರ ವಿಚಾರಧಾರೆಗಳನ್ನು ಉಸಿರಾಡಬೇಕು. ಕೊನೆಯ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಬಸವಣ್ಣನ ವ್ಯಕ್ತಿತ್ವವನ್ನ, ಬಸವಣ್ಣನವರ ಶ್ರೇಷ್ಠತೆಯನ್ನ ಬಹಳ ಅರ್ಥ ಮಾಡ್ಕೊಳ್ಳಿಕ್ಕೆ ದೊಡ್ಡ ಪ್ರವಚನಗಳನ್ನ ಕೇಳಬೇಕಾಗಿಲ್ಲ, ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ. ಒಂದೇ ಒಂದು ಅಲ್ಲಮರ ಒಂದು ವಚನದ ಕೊನೆಯ ಒಂದು ಸಾಲು ಬಸವಣ್ಣನವರ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿ ನಿಂತದು. ಮಾಯೆ ಅನ್ನುವಂಥದ್ದು ಬಲ್ಲನೆಂಬರ ಬಲಗೈಯನ್ನು ನುಂಗುವಾಗ, ಮಾಯೆ ಇಂದ್ರನನ್ನು ನುಂಗುವಾಗ, ಮಾಯೆ ಚಂದ್ರನನ್ನು ನುಂಗುವಾಗ, ಮಾಯೆ ಅಜನನ್ನೇ ನುಂಗುವಾಗ, ಮಾಯೆ ಬಲ್ಲನೆಂಬ ಬಲಗೈಯನ್ನೇ ನುಂಗುವಾಗ, ಮಾಯೆ ತಪೋವನದಲ್ಲಿ ತಪಸ್ವಿಗಳನ್ನ ಕಟ್ಟಿ ಹಾಕಿ ತತ್ವರ ಕಾಲಲ್ಲಿ ತುಳಿಯುವಾಗ, ಮಾಯೆ ಮತ್ತೆ ತೊಳಲಿ ಬೆಳಲಿ ಕಾಡುವಾಗ, ನಾನು ಮಾಯೆಯನ್ನ ಮೀರಿದ ಮಾಯಾ ಕೋಲಾಹಲ ನಿರ್ಮಾಯನೆಂಬ ಗಣೇಶ್ವರ ಅಂತೇಳಿ ಅಲ್ಲಮರು ಅನ್ಕೊಂಡ್ರು. ಅಂತಹ ಅಲ್ಲಮ ಪ್ರಭುದೇವರು ಮಾಯೆಯನ್ನ ಮೀರಿದ ಮಹಾಂತ ಅಲ್ಲಮ ಪ್ರಭುದೇವರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ 6 ಸ್ಥಳಗಳನ್ನ ಮೀರಿದ ಸ್ಥಳದಲ್ಲಿ ನಿಂದು ಶೂನ್ಯ ಪೀಠದ ಮೇಲೆ ಕೂತ್ಕೊಂಡು ಬಸವಣ್ಣ ಹೇಳ್ತಾರೆ, ಅಲ್ಲಮ ಪ್ರಭುದೇವರು ಹೇಳ್ತಾರೆ ಬಸವಣ್ಣನವರ ಕುರಿತಾಗಿ, ಗುಹೇಶ್ವರ ನನ್ನನ್ನು ಅಲ್ಲಮನನ್ನಾಗಿ ಏಕೆ ಹುಟ್ಟಿಸಿದೆ, ಬಸವಣ್ಣನನ್ನಾಗಿ ಏಕೆ ಹುಟ್ಟಿಸಲಿಲ್ಲ ಅಂತೇಳಿ. ಇದಕ್ಕಿಂತ ಬೇಕೆ? ಇದು ಬಸವಣ್ಣ. ಇಂತಹ ಬಸವಣ್ಣನವರ ಕಾರ್ಯಗಳನ್ನ ಮುಂದುವರಿಸಲಿಕ್ಕೆ, ಬಸವಣ್ಣನವರನ್ನ ಜಗತ್ತಿನ ತುಂಬ ಪರಿಚಯಿಸಲಿಕ್ಕೆ, ಬಸವಣ್ಣನವರನ್ನ ಸಪ್ತ ಸಾಗರದ ಆಚೆ ತೆಗೆದುಕೊಂಡು ಹೋಗಲಿಕ್ಕೆ ನಾವು ಯಾವಾಗಲೂ ಸದಾ ಕಂಕಣಬದ್ಧರಾಗಿ ಚನ್ನಬಸವ ಪಟ್ಟದೇವರು ಹೇಗೆ ನಿಂತಿದ್ರು ಹಾಗೆ ನಿಲ್ಲಬೇಕಾಗಿತ್ತು. ಚನ್ನಬಸವ ಪಟ್ಟದೇವರ ಹತ್ರ ಏನಿತ್ತು? ಅವರ ಪೀಠಕ್ಕಾದಾಗ ಮಠದಲ್ಲಿ ಏನಿತ್ತು ಅವರ ಹತ್ತಿರ? ಇಷ್ಟು ದೊಡ್ಡ ಭಕ್ತ ಸಮೂಹ ಇತ್ತೆ, ಇಷ್ಟು ದೊಡ್ಡ ಅನುಕೂಲಸ್ಥ ಮಠವಿತ್ತೆ, ಏನಿತ್ತು ಅವರ ಹತ್ತಿರ? ಓಡಾಡ್ಲಿಕ್ಕೆ ದೊಡ್ಡ ದೊಡ್ಡ ಕಾರುಗಳಿತ್ತೆ, ಏನೂ ಇರಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದು ತೈಲಿ, ಒಂದು ಚೀಲ. ಆ ಚೀಲದ ಒಳಗಡೆ ಲಿಂಗ, ರುದ್ರಾಕ್ಷಿ, ವಿಭೂತಿ, ಇದನ್ನೇ ಅವರು ಸರ್ವಸ್ವ ಅಂತ ತಿಳ್ಕೊಂಡ್ರು. ಆ ತೈಲಿ ಬ್ಯಾಗನ್ನ ಹಿಡ್ಕೊಂಡು ಬಸ್ಸಿನೊಳಗಡೆ, ಸರ್ಕಾರಿ ಬಸ್ಸಿನೊಳಗಡೆ ಇಡೀ ಕಲ್ಯಾಣ ನಾಡಿನ ಈ ಕಲ್ಯಾಣದ ಭಾಗವನ್ನ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆ ಸುತ್ತಾಡಿದ್ರು. ಇವತ್ತು ಬಸವಣ್ಣನ ಹೆಸರು ಕಲ್ಯಾಣ ಭಾಗದೊಳಗೆ ಈ ಭಾಗದಾಗ ಉಳಿದಂದ್ರ ಕಾರಣ ಅವತ್ತು ಅವರು ಆ ತೈಲಿಯನ್ನು ಹಿಡ್ಕೊಂಡು ತಿರುಗಾಡಿದ್ರಲ್ಲ, ಅದೇ ಕಾರಣ. ಇವತ್ತು ಈ ಭಾಗದೊಳಗೆ ಲಿಂಗ ಉಳಿದಂದ್ರ ಅವರೇ ಕಾರಣ, ವಿಭೂತಿ ಉಳಿದಂದ್ರ ಅವರೇ ಕಾರಣ, ರುದ್ರಾಕ್ಷಿ ಉಳಿದಂದ್ರ ಚನ್ನಬಸವ ಪಟ್ಟದೇವರೇ ಕಾರಣ. ಅವರ ಹೆಸರು ಅಜರಾಮರವಾಗಿರ್ಬೇಕು ಈ ಭಾಗದೊಳಗೆ. ಹಾಗೆ ಅವರಂತೆ ಕಂಕಣ ಬದ್ಧರಾಗಿ ನಿಲ್ಬೇಕು ನಾವು ಬಸವಣ್ಣನವರನ್ನ ಜಗತ್ತಿನಾದ್ಯಂತ ತಲುಪಿಸ್ಲಿಕ್ಕೆ. ಏನ್ ಮಾಡ್ಬೇಕು? ಸುಮ್ಮನೆ ಮನೆ ಕುಂತರಾಗ್ತದೇನು? ಮತ್ತು ವಚನ ಸಾಹಿತ್ಯವನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ವಚನ ಸಾಹಿತ್ಯವನ್ನು ಓದುವಂತ ಒಬ್ಬೊಬ್ಬರು ಪ್ರಚಾರಕರಾಗಿ ನಿಲ್ಲಬೇಕು. ಎಲ್ಲವನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರ್ಬೇಕು. ಬಸವಣ್ಣನವರ ಹೃದಯದೊಳಗೆ ಆಹ್ವಾನ ಮಾಡಿಕೊಂಡ್ರೆ ಇದೆಲ್ಲವೂ ಸಾಧ್ಯ. ಹಾಗಾಗಿ ನಾವು ಬಸವಣ್ಣನವರನ್ನ ಮೊದಲು
ಹೃದಯದೊಳಗೆ ತಗೊಳ್ಬೇಕು. ಹಾಗಾಗಿ ಇಂತಹ ಅದ್ಭುತ ಕಾರ್ಯಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಇಂತಹ ಎಲ್ಲ ಕಾರ್ಯಕ್ರಮಗಳು ಸಾಗಿ ಬರ್ತಾ ಇದ್ದಾವೆ. ವರ್ಷದಲ್ಲಿ 3 ಕಾರ್ಯಕ್ರಮಗಳನ್ನು ನಾಗಲೇ ಹೇಳಿದಾಗೆ ಬಹಳ ಕಡಿಮೆ ಮಠಗಳು ಮಾಡೋದು. ಇಷ್ಟು ಅತ್ಯದ್ಭುತ ಕಾರ್ಯಕ್ರಮಗಳನ್ನು ಮಾಡೋದು ಅದು ಭಾಲ್ಕಿ ಮಠ ಮಾತ್ರ. ಇಂತಹ ಕಾರ್ಯಕ್ರಮಗಳ ಮೂಲಕ ಯಾವಾಗಲೂ ತಮ್ಮನ್ನ ಸದಾ ಸಾವಧಾನಿಗಳಾಗಿ, ಜಾಗರೂಕರಾಗಿ, ತಾತ್ವಿಕ ಪ್ರಜ್ಞೆಯುಳ್ಳವರನ್ನಾಗಿ ಇಡ್ತಾ ಬಂದದ ಭಾಲ್ಕಿ ಮಠ. ಈ ಭಾಲ್ಕಿ ಮಠದೊಳಗ ಬಂದು ನಿಮ್ಮೆಲ್ಲರ ಅಪ್ಪವರ ಸಾನ್ನಿಧ್ಯದೊಳಗ ಇದ್ದು 2 ವರ್ಷ ಆಯ್ತು. ಇಷ್ಟೇನು ಬಂದಿನಲ್ಲ, 2 ವರ್ಷ ಅವರ ಸಾನ್ನಿಧ್ಯದೊಳಗಿದ್ದು ಆ ಎಲ್ಲ ಭಾಲ್ಕಿ ಮಠದ ಪೂಜ್ಯರ ಸಾನ್ನಿಧ್ಯದೊಳಗೆ ಇದ್ದಿನಲ್ಲ, ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ, ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ನಾನು. 5-6 ವರ್ಷ ದೊಡ್ಡ ದೊಡ್ಡ ಜಗದ್ಗುರು ಪೀಠದಲ್ಲೇ ಇದ್ದೆ. ಇಂತಹ ಅವಕಾಶವನ್ನ ನನಗೆ ಯಾರೂ ಕೊಟ್ಟಿರಲಿಲ್ಲ. ಇಷ್ಟು ಜನರ ಮುಂದೆ ಪ್ರವಚನ ಮಾಡೋದು, ಇಷ್ಟು ವ್ಯಕ್ತಿ ಗೌರವ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸಾಧಕರಂತ ಹೇಳಿ ದೂರ ಇಡುವಂತಹ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಯಾವಾಗ ನಾನು ಯಾವಾಗಲೂ ಒಂದು ಮಠದಿಂದ ಅಲ್ಲಿಂದ ಬಿಟ್ಟು ಹೋಗ್ಬೇಕಂದಾಗ ಬಸವ ತತ್ವವನ್ನ ಹಾಸಿಕೊಂಡು ಹೋದಂತಹ ಮಠಗಳು ಯಾವ್ದಾವ ಅಂತ ಹುಡುಕ್ತಾ ಇದ್ದೆ. ಇಂಟರ್ನೆಟ್ ಒಳಗಡೆ ಸರ್ಚ್ ಮಾಡ್ತಾ ಇದ್ದೆ. ಅಲ್ಲಿ ಮೊದಲನೇ ಸ್ಥಾನ ಬಂದಿದ್ದು ಭಾಲ್ಕಿ ಹಿರೇಮಠದ ಹೆಸರು. ಇಲ್ಲೇ ಹೋಗ್ಬೇಕಂತ ಬಂದೆ. ನಾನು ಅನ್ಕೊಂಡಿದ್ದೇ ಬೇರೆ, ಇಲ್ಲಿದ್ದೇ ಬೇರೆ. ಪೂಜ್ಯರು ನಾನು ಬಂದಾಗ ಸಣ್ಣಪ್ಪ ಅವರು, ನಾವು ತಲೆಬಾಗಿ ನಮಸ್ಕಾರ ಮಾಡಿದ್ರೆ ಒಂದು ದೊಡ್ಡ ಮಠದ ಸಂಸ್ಥಾನದ ಪೀಠಾಧಿಪತಿಯಾಗಿ ತಲೆಬಾಗಿ ನಮಸ್ಕಾರ ಮಾಡಿದ್ರೆ ಅವರು ಕೂಡ ತಮ್ಮ ಹಣೆಯನ್ನ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡ್ತಿದ್ರು. ಇಂಥವ್ರನ್ನ ಮೊದಲನೇ ಬಾರಿಗೆ ನೋಡಿದ್ದು ನಾನು. ನಿಬ್ಬೆರಗಾಗಿ ತೆರೆದ ಕಣ್ಣುಗಳನ್ನು ನೋಡ್ತಾ ಇದ್ದೆ ಇಬ್ಬರು ಪೂಜ್ಯರನ್ನ. ಇಲ್ಲಿ ಬಂದ ಹೆಂಗಾಗಿತ್ತಂದ್ರ, ಅರಳುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತಾಗಿತ್ತಯ್ಯ ಅಂತ ಅಕ್ಕಮಾದೇವಿ ಹೇಳ್ತಾರಲ್ಲ, ಗುರುಪಾದವ ಕಂಡು ಧನ್ಯನಾದೆ ಅಂತ ಅಕ್ಕಮಾದೇವಿ ಹೇಳ್ತಾರಲ್ಲ, ಹಂಗ ಪರಮಪೂಜ್ಯರ ಪಾದವನ್ನ ಕಂಡು ನನ್ನ ಬದುಕು ಧನ್ಯ ಆಯಿತು. ಭಾಲ್ಕಿ ಮಠ, ನಾನು ಕರ್ನಾಟಕದಲ್ಲಿ ಎಲ್ಲ ಮಠಗಳನ್ನು ಸುತ್ತಾಡಿದ್ದೀನಿ. ಎಲ್ಲ ಮಠಗಳ ಸ್ವಾಮಿಗಳು ಪರಿಚಯ, ಒಡನಾಡಿಗಳ ಇದ್ದೀವಿ. ನೀವಿಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಭಾಲ್ಕಿ ಮಠದಲ್ಲಿ ಪೂಜ್ಯರು ಏನದಾರಲ್ಲ, ಬಸವಲಿಂಗ ಪಟ್ಟದೇವರಂತಹ ಸನ್ಯಾಸಿ ಎಂಥ ಅಪರೂಪದ ಸನ್ಯಾಸಿ ಅಂದ್ರೆ, ಇಂತಹ ಸನ್ಯಾಸಿಗಳು ನಿಮಗೆ ಮುಂದೆ ಯಾವತ್ತೂ ಸಿಗೋದಿಲ್ಲ, ಹಿಂದೆ ಸಿಕ್ಕಿಲ್ಲ. ಅನುಭವಿಸುತ್ತ ಅಂತ ಅವರ ಜೀವನ ಅದು. ಹಾಗಾಗಿ ಅವರ ಪಾದವನ್ನ ಕಂಡು ಧನ್ಯ ಆದೆ. ಭಾಲ್ಕಿ ಮಠಕ್ಕೆ ಬಂದಾಗ ಇಷ್ಟು ದಿವಸಗಳ ಕಾಲ ಎಷ್ಟು ಪ್ರೀತಿಯನ್ನ ಅಪ್ಪಾಜಿಯವರು ನಮ್ಗೆ ನೀಡಿದಾರೆ ಅಂದ್ರೆ, ನಾವು ಸನ್ಯಾಸಿಗಳು ದೀಕ್ಷೆಯನ್ನು ತಗೊಂಡಾಗ ಹೆತ್ತ ಕರಳನ್ನ ಕತ್ತರಿಸ್ಕೊಂಡು ಬಂದಿರ್ತೀವಿ. ಪೂಜ್ಯರೇ ದೊಡ್ಡಪ್ಪ ಅವರು ನಮಗ ತಾಯಿಯ ಪ್ರೀತಿಯನ್ನ ತೋರಿಸುವ ತಾಯಿಯಾಗಿ, ತಂದೆಯಂತೆ ಬುದ್ಧಿ ಹೇಳುವ ತಂದೆಯಾಗಿ, ಭರವಸೆಯನ್ನು ನೀಡುವ ಅಣ್ಣನಂತೆ ಭರವಸೆಯನ್ನು ಹೇಳ್ತಾ ಬದುಕಿನಲ್ಲಿ ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಂಥವ್ರು ಪೂಜ್ಯರು. ಸಣ್ಣಪ್ಪ ಅವರಂತೂ ನಮ್ಮ ಜೊತೆ ಎಷ್ಟು ಆತ್ಮೀಯರಾಗಿದ್ದಾರೆ ಅಂತಂದ್ರೆ ನಾವೇ ಭಾಗ್ಯಶಾಲಿಗಳು. ಯಾರಷ್ಟು ನಾನು ಇಷ್ಟು ಆತ್ಮೀಯ ಯಾರ ಜೊತೆನೂ ಇರಲಿಲ್ಲ. ಯಾವ ಪೂಜ್ಯರು ನಮ್ಮನ್ನ ಇಷ್ಟು ಹತ್ತಿರ ಸೇರಿಸ್ಕೊಂಡಿದ್ದಾರಂತ ಉದಾಹರಣೆ ಇಲ್ಲ. ಸಣ್ಣಪ್ಪರಲ್ಲಿ ಆ ಭಾವದ ನಾವು ಪುಣ್ಯವಂತರು. ಅಷ್ಟು ಆತ್ಮೀಯತೆ ನಮಗೆ ತೋರಿಸ್ತಾರೆ. ಬಸವಣ್ಣನವರಿಗಿತ್ತು ಈ ಭಾವ. ಬಸವಣ್ಣನವರು ಬಿಜ್ಜಳನ ಜೊತೆಗೆ ಎಷ್ಟು ಆತ್ಮೀಯವಾಗಿ ಇರುತ್ತಿದ್ರು, ಹಾಗೆಯೇ ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆಗೂ ಅಷ್ಟೇ ಆತ್ಮೀಯತೆ ಒಡನಾಡಿಯಾಗಿರ್ತಿದ್ರು ಬಸವಣ್ಣ. ಅಂತಹದ್ದೇ ಒಂದು ಭಾವ ಪರಮಪೂಜ್ಯ ಚಿಕ್ಕಪ್ಪಾಜಿಯವರು ದೊಡ್ಡ ಜೊತೆಗೆ ಎಷ್ಟು ಆತ್ಮೀಯವಾಗಿ ಇರ್ತಾರೋ, ದೊಡ್ಡ ಸ್ವಾಮಿಗಳ ಜೊತೆಗೆ, ದೊಡ್ಡ ನಾಯಕರ ಜೊತೆಗೆ, ದೊಡ್ಡ ವ್ಯಕ್ತಿಗಳ ಜೊತೆಗೆ, ನಮ್ಮಂತಹ ಸಣ್ಣ ಸಾಧಕರ ಜೊತೆಗೆ ಕೂಡ ಅದಕ್ಕಿಂತ ಹೆಚ್ಚು ಆತ್ಮೀಯವಾಗಿರ್ತಾರೆ. ಹಾಗಾಗಿ ನಾವು ಧನ್ಯ. ಇಂತಹ ಪೂಜ್ಯರನ್ನ ಪಡೆದದ್ದು ಧನ್ಯ. ಇಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ಇಂತಹ ಅತ್ಯದ್ಭುತ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯಗಳ ಧನ್ಯವಾದಗಳನ್ನ ಅವರ ಪವಿತ್ರ ಪಾದಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುವ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಪೂಜ್ಯ ನಿರಂಜನ ಸ್ವಾಮೀಜಿಯವರು ಬಂದಿದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಪ್ರಾರಂಭದ ದಿನದಿಂದ ಕೊನೆಯವರೆಗೂ ನಾನು ಬಹಳಷ್ಟು ಹಾಸ್ಯ ಕಥೆಗಳನ್ನು ಹೇಳಿದೆ, ಒಂದಷ್ಟು ಬೇರೆ ಬೇರೆ ಕಥೆಗಳನ್ನ ಹೇಳಿದ್ನಲ್ಲ. ಆ ಎಲ್ಲ ಕಥೆಗಳನ್ನ ನಾನು ಪಡೆದುಕೊಂಡದ್ದು ಪರಮ ಪೂಜ್ಯ ನಿರಂಜನ ಸ್ವಾಮೀಜಿಯವರಿಂದ. ಅವರೇ ನನಗೆ ಹೇಳ್ಕೊಟ್ಟಿದ್ದಾರಲ್ಲ, ನಂದು ಏನೂ ಇಲ್ಲ ಅದರೊಳಗೆ. ಅನೇಕ ಕಥೆಗಳನ್ನ, ವಚನಗಳನ್ನ ಹೇಗೆ ಹೇಳಬೇಕಂತ ಹೇಳಿ ನನಗೆ ಪ್ರತಿ ದಿವಸ ಮಾರ್ಗದರ್ಶನ ಮಾಡ್ತಿದ್ರು ಪೂಜ್ಯ ನಿರಂಜನ ಸ್ವಾಮೀಜಿಯವರು. ಅವ್ರು ಹೇಳಿದ್ದನ್ನು ತುಂಬನಾಗಿ ಹೇಳಿನಷ್ಟೇ. ಹಾಗಾಗಿ ಅವ್ರು ಹೆಂಗದಾರ ಅಂತಂದ್ರೆ, ತುಂಬಿದ ಕೂಡ ತುಳುಕೋದಿಲ್ಲ, ತುಂಬಿದ ಕೂಡ ಸದ್ದು ಮಾಡೋದಿಲ್ಲ, ಮೌನವಾಗಿರ್ತದೆ.
ಹಂಗ ಮೌನವಾಗಿದಾರ. ಸದ್ದು ಮಾಡ್ತದ, ತುಂಬಿದ ಕೂಡ ಸದ್ದು ಮಾಡ್ತದ. ಯಾವಾಗ ತನ್ನೊಳಗಡೆ ತುಂಬಿಕೊಂಡಿರುವಂತಹ ನೀರನ್ನ ಮತ್ತೆ ವಾಪಸ್ ಸುರಿವಾಗ ಸದ್ದು ಮಾಡ್ತದೆ. ಹಂಗ ಅವರು ಮೌನವಾಗಿರ್ತಾರ. ತುಂಬಿದ ಕೊಡದಂಗ ಜ್ಞಾನಿಗಳಾಗಿ ಜ್ಞಾನವನ್ನೇ ಅವರ ಶರೀರದಲ್ಲಿ ತುಂಬಿಕೊಂಡು ಮೌನವಾಗಿದ್ದಾರೆ. ಯಾವಾಗ ಸದ್ದು ಮಾಡ್ತಾರೆ ಅಂದ್ರೆ ಪ್ರವಚನ ಮಾಡುವಾಗ ಸದ್ದು ಮಾಡ್ತಾರೋ, ಬಹಳ ಮಸ್ತ್ ಸದ್ದು ಮಾಡ್ತಾರೋ, ಅದ್ಭುತವಾಗಿ. ಇವತ್ತು ಇಷ್ಟು ಚಂದ ಈ ಪ್ರವಚನ 8 ದಿವಸಗಳ ಕಾಲ ಸಾಗಿ ಬಂದಿದೆ ಅಂದ್ರೆ ಅದಕ್ಕೆ ಅವರ ಕಥೆಗಳು, ಅವ್ರು ಹೇಳ್ಕೊಟ್ಟಂತ ಜ್ಞಾನವೇ ಕಾರಣ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಪರಮ ಪೂಜ್ಯ ನಿರಂಜನ ಸ್ವಾಮೀಜಿ ಅವರಿಗೆ. ಹಾಗಾಗಿ ಎಲ್ಲ ಏನೋ ಇಲ್ಲಿವರೆಗೂ ಪ್ರವಚನ ಸಾಗಿ ಬಂತು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ತಾವೆಲ್ಲರೂ ಬಂದಿದ್ದು, ಎಲ್ಲಕ್ಕಿಂತ ಮುಖ್ಯ ತಾವೇ ಕೇಂದ್ರ ಬಿಂದುಗಳು. ಎಂತಹ ಕುರಿಯುವ ಚಳಿಯಲ್ಲೂ ಕೂಡ ತಾಯಂದಿರು ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವೆಲ್ಲ ಬಂದು, ನಾನು ನಿನ್ನೆ ಹೇಳ್ತಾ ಇದ್ದೆ ಅಪ್ಪಾಜಿರೋದ್ರಂತ ಇನ್ನೊಂದ್ಸಲ ಅದೇ ಮಾತನ್ನು ಹೇಳ್ತೀನಿ. ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ, ಭಾಳ ಸಣ್ಣವ್ರು ಇರ್ತಾರಲ್ಲ, ಸಣ್ಣವರಿದ್ದಾಗ ತಪ್ಪು ಮಾತಾಡ್ತಿರ್ತಾವ, ತುದು ನೋಡಿನೇ ಹೇಳ್ತಿರ್ತಾವ. ಆದ್ರೂ ನಿಮ್ಮ ಮಕ್ಕಳು ಬೇಜಾರಾಗಬಾರ್ದು, ಸಿಟ್ಟಾಗಬಾರ್ದು, ಏನೇನಾದ್ರು ಮಾತಾಡಿದ್ರು ಅಂತ ಹೇಳಿ ಅವ್ರು ಏನೇ ಮಾತಾಡಿದ್ರು, ಎಷ್ಟು ಚಂದ ಮಾತಾಡ್ತೀಯಲ್ಲ ನೀನು, ನನ್ನ ಕಂದ, ಬೆಳಗಾವ್ ಕುಂದ, ನನ್ನ ಬಂಗಾರದ ಗಿಂಡಿ ಅಂತ ಹೇಳಿ ಎಷ್ಟು ಚಂದ ನೀವು ಹೇಳಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿರಲ್ಲ. ಹಂಗೆ ನೀವು ನಾವು ಎಷ್ಟೇ ತಪ್ಪು ಹೇಳಿದ್ರು, ಏನೇ ಹೇಳಿದ್ರು, ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಬರದೇ ಇದ್ರು ಕೂಡ ಎಷ್ಟು ಚಂದ ಮಾತಾಡ್ತೀರಿ ನೀವು, ಎಷ್ಟು ಚಂದ ಮಾತಾಡ್ತೀರಿ ಅಂತ ಹೇಳಿ ನಿಮ್ಮ ಮಕ್ಕಳು ಹೆಂಗೆ ಪ್ರೋತ್ಸಾಹ ಕೊಟ್ಟಿರಲ್ಲ, ನನಗೂ ಹಂಗೆ ಪ್ರೋತ್ಸಾಹ ಕೊಟ್ಟಿರಿ. ಅದಕ್ಕಾಗಿ ನೀವು ಯಶಸ್ವಿ ಆಯಿತು. ನೀವು ಬಹಳ ಮುಖ್ಯ ಶರಣತದ ತಾಯಿಂದಿರೆ. ಹಾಗಾಗಿ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಬಹಳಷ್ಟು ಅದ್ಭುತವಾಗಿ ಅಲ್ಲಿ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಂಗೀತದ ಮೆರಗನ್ನ ಈ ಪ್ರವಚನಕ್ಕೆ ತಂದುಕೊಟ್ಟಿರುವಂತಹ ಚಂದ್ರಕಲಾ ತಾಯಿಯವರು, ಶ್ರೀಕಾಂತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಬಹಳ ಮುಖ್ಯವಾಗಿ ಈ ಧ್ವನಿ ಬೆಳಕು ತಾಂತ್ರಿಕ ನಿರ್ವಹಣೆಯನ್ನೆಲ್ಲ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಇದನ್ನು ಹಾಸಿ ಹೊಜ್ಜಿ ಕುರ್ಚಿ ಹಾಕಿ ನಾವು ಬರ್ತೀವಿ ರೀ, ಪಟಕ್ನ ಹೋಗ್ಬಿಡ್ತೀವಿ. ನಮಗಿಂತ 1 ಗಂಟೆ ಮುಂಚೆ ಬರ್ತಾರೆ ಪಾಪ ಎಲ್ಲ ಹುಡುಗರು. ಪ್ರಣವ, ದೇವರಾಜ್ ಸರ್, ಪ್ರಶಾಂತ್ ರೆಡ್ಡಿ ಅವರು ನಮಗಿಂತ 1 ಗಂಟೆ ಮುಂಚೆ ಬಂದು ನಾವು ಹೋದ ಮೇಲೆ ಮತ್ತೊಂದು ತಾಸು ಆದ್ಮೇಲೆ ಮಠಕ್ಕೆ ಬರ್ತಾರೆ ಅವರು. ಅವ್ರ ಸೇವೆ ಈ ಪ್ರವಚನದೊಳಗೆ ಬಹಳ ಅದ. ಹಾಗಾಗಿ ಅವ್ರಿಗೆಲ್ಲರಿಗೂ ಜೋರಾದ ಚಪ್ಪಾಳೆಗಳನ್ನು ಕೊಟ್ಟಿರೋ ಮುಖಾಂತರ ತುಂಬ ಧನ್ಯವಾದಗಳನ್ನು ಅವ್ರಿಗೆ ಸಮರ್ಪಣೆ ಮಾಡೋಣ. ಹಾಗಾಗಿ ಇಂತಹ ಅತ್ಯದ್ಭುತ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಇಂತಹ ಸುಂದರ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ, ಇದಕ್ಕೆ ನಾನು ಯೋಗ್ಯ ಇದನ್ನೆಲ್ಲೂ ಗೊತ್ತಿಲ್ಲ ನನ್ನನ್ನು ಗುರುತಿಸಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ ಅನ್ನೋ ಹಾಗೆ ಈ ಪ್ರವಚನವನ್ನು ಮಾಡಲಿಕ್ಕೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಹಾಗಾಗಿ ಈ ಅವಕಾಶ ಬಂದಿದೆ. ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇನೆ. ಇದೀಗ ನಾರಾಯಣ ಅವರು ಬಹಳ ಅದ್ಭುತವಾಗಿ ನೀವೆಲ್ಲ ಕೇಳಿದ್ರಿ. ಇನ್ನೊಂದು ವಚನವನ್ನು ಹಾಡ್ತಾರೆ, ತಾವೆಲ್ಲರೂ ಕೇಳಬೇಕಂತ ಹೇಳಿ ವಿನಂತಿಸ್ಕೊಳ್ತೇವೆ.
ನಾನೊಬ್ಬನೇ ಭಕ್ತನಾಡ ಮತ್ತಾರೂ ಇಲ್ಲವಯ್ಯ ನಾನೊಬ್ಬನೇ ಭಕ್ತನಾಡ ಮತ್ತೆ ಲೋಕದೊಳಗೆ ಭಕ್ತರೆಲ್ಲರೂ ಮತ್ತೆ ಲೋಕದೊಳಗೆ ಭಕ್ತರೆಲ್ಲರೂ ಗುರುಲಿಂಗ ಜಂಗಮ ನೀವೇ ಅಯ್ಯ ಗುರುಲಿಂಗ ಜಂಗಮ ನೀವೇ ಅಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬಸವ ಬಾರಯ್ಯ ಬಸವ ಬಾರಯ್ಯ ಜಗಜ್ಯೋತಿ ಬಸವಣ್ಣನವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಇದು ಶಾಸ್ತ್ರೀಯ ಸಂಗೀತ ಅಂದ್ರೆ ಹಂಗೆ ಇರ್ತದೆ. ನಿಜಕ್ಕೂ ಚಂದ್ರಕಲಾ ತಾಯಿಯವ್ರದ್ದು ಭಾಳ ನಾವು ಮೆಚ್ಕೋಬೇಕು. ಯಾರಿಗೆ ಯಾರು ಇಲ್ಲನೋ ಅವರಿಗೆ ತಾಯಿ ಹೃದಯ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಾಟೀಲ್. ನಿಜಕ್ಕೂ ಇವತ್ತೇನು ಇವರು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಅಪ್ಪವ್ರದ ಆಶೀರ್ವಾದನೇ ಕಾರಣ. ಪುಟ್ಟರಾಜ ಗವಾಯಿಗಳ ಆಶ್ರಮದಾಗ ಹೋಗಿ ಉಳಿದು ಅಲ್ಲಿ ಅಭ್ಯಾಸ ಮಾಡಿ ಅವರು ಇಷ್ಟರ ಮಟ್ಟಕ್ಕೆ ಬೆಳೆದಿದ್ದಾರೆ ಚಂದ್ರಕಲಾ ತಾಯಿಯವರು. ಅದೇ ರೀತಿ ನಾರಾಯಣರಾವ್ ಅದು ವೈಲಿನ್ ಏನು ಆ ಸೇವೆ ಸಲ್ಲಿಸ್ತಾರಲ್ಲ, ನಿಜಕ್ಕೂ ಅವ್ರು ಭಾಳ ದೊಡ್ಡ ಅವ್ರದ್ದು ಸೇವೆ ಇದೆ. ಪುಟ್ಟರಾಜ ಗವಾಯಿಗಳು ಪೂಜೆ ಕುಂತಾಗ ಸೇವೆ ಮಾಡೋರು ಯಾರು ಅಂದರೆ ನಮ್ಮ ನಾರಾಯಣರವರು. ಅವರು ಇವತ್ತು ಭಾಲ್ಕಿ ಮಠಕ್ಕೆ ಬಂದ ತಕ್ಷಣ ಅಲ್ಲೂ ಕೂಡ ಮಠದಲ್ಲಿ ಪೂಜೆ ಮಾಡಾಗ ಇವತ್ತು ಸೇವಾ ಕೊಟ್ಟವರು ನಾರಾಯಣ ಅವರು. ಅವರು ಭಾಳ ಶ್ರೇಷ್ಠ ವ್ಯಕ್ತಿಗಳು, ಇವತ್ತಿಗೂ ಆ ಆಶ್ರಮದಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀಕಾಂತ್ ಅವರು ಅವರು ತಬ್ಲದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ಅದ್ಭುತ ಸೇವೆ ಇದೆ. ಅದೇ ರೀತಿ ಶ್ರೀಮಂತ್ ಅವರು ಕ್ಯಾಶು ಬಾರಿಸ್ತಾರೆ. ಇಲ್ಲೆಲ್ಲ ಒಂದೊಂದು ಸರ್ತಿ ಒಬ್ಬರು ಸಿಗಂಗಿಲ್ಲ, ಇಲ್ಲಿ ಅರ್ಧ ಡಜನ್ ಪೂರ್ತಿ ನಿರಂಜನ್ ಗುರುಗಳು ಸಂಗೀತ, ನಮ್ಮ ರಾಜು ಚೊಗ್ರಿಯವ್ರ ತಬಲ, ಮತ್ತಲ್ಲಿ 4 ಜನ, ಅರ್ಧ ಡಜನ್ ಇಲ್ಲೇ ಮಾಲಿಂಗ್ ಗುರುಗಳು ಕಲ್ತಾರೆ. ಮಾಲಿಂಗ್ ಗುರುಗಳು ತೆಲುಗುದಲ್ಲೇ ಹಾಡ್ತಾರ, ಹೀಗೆ ಹಾಡ್ತಾರ. ನಿಜಕ್ಕೂ ಅಲ್ಲಿ ತೆಲುಗುದಾಗ ಅಲ್ಲಿ ತೆಲಂಗಾಣದಾಗ ಹಾಡ್ತಾರೆ. ಇವ್ರು ಕೇಳ ಈಗ ತೆಲಂಗಾಣದಿಂದ ಕರ್ನಾಟಕದಾಗ ಮದಿದಾಗ ಅಡ್ಡಿ ಹಾಡ್ಲತ್ತಾರ. ನಿಜಕ್ಕೂ ಬಹಳ ನಮ್ಮೆಲ್ಲರಿಗೂ ಇವತ್ತು ಮಾಲಿಂಗ ಗುರುಗಳು ಇರ್ಬೋದು, ನಾನಿರ್ಬೋದು, ಅನೇಕ ಪೂಜ್ಯರಿಗೆ ಇಲ್ಲಿ ಏನೂ ಬರದವರಿಗೆ ಇಷ್ಟರ ಮಟ್ಟಿಗೆ ಬೆಳೆಸಿದ ತಾಯಿ ಹೃದಯ ಅಂದರೆ ಪರಮ ಪೂಜ್ಯ. ಏನು ಪ್ರಭುಲಿಂಗ ಗುರುಗಳ ಹೃದಯದಿಂದ ಎಲ್ಲ ಮಾತುಗಳು ಆಡಿದ್ರು. ನನಗೆ ರಾಜ್ಯದಾಗ ಎಲ್ಲ ಮಠಗಳ ನಾನು ಹೋಗಿ ಬಂದೀನಿ. ಆದ್ರೆ ನಂಗೆ ಈ ರೀತಿ ವೇದಿಕೆ ಕಲ್ಪಿಸಿಕೊಟ್ಟವರು ಅದು ಭಾಲ್ಕಿ ಮಠ ಅಂತಕ್ಕಂಥದ್ದು ಹೇಳಿ ನಿಜಕ್ಕೂ ಅವ್ರ ಬಳಿ ಏನಿತ್ತು ಅದನ್ನು ಹೊರಗೆ ಹಾಕ್ಯಾರ ಅಂತ ಎಲ್ಲರನ್ನ. ಈಗ ನೀವೆಲ್ಲ ಸೋಷಿಯಲ್ ಮೀಡಿಯಾದಾಗ ಶಿವಪ್ರಸಾದ್ ಸ್ವಾಮಿಗಳು ಅಂತಾರ, ಚಿಂಚಿಣಿ ಮಠಕ್ಕೆ ಅವ್ರು ಉತ್ತರಾಧಿಕಾರಿಗಳಾಗ್ಯಾರ. ನಾಳೆ ಅವರಿಗೆ ಅಪ್ಪವ್ರು ಆಹ್ವಾನ ಮಾಡಿದ್ರು, ಅವ್ರ ಆರೋಗ್ಯದಾಗ ಸ್ವಲ್ಪ ವ್ಯತ್ಯಾಸ ಆಗ್ಯದ, ಮತ್ತೊಂದು ಸರ್ತಿ ಬರ್ತೀನಿ ಅಂದ. ಅವರು ಕೂಡ ಇಲ್ಲಿ ಬಂದ ಮೇಲೆ ಅವ್ರು ಹೇಳಿದ್ರು, ಶಿವಯೋಗ ಮಂದಿರದಾಗ ನಾ ಇದ್ದ, ಆದ್ರೆ ನನಗೆ ಇಷ್ಟು ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟು ಇವತ್ತು ರಾಜ್ಯ ಮಟ್ಟದಾಗ ಪ್ರವಚನಕಾರರಾಗ್ಲಿಕ್ಕೆ ಅದು ಭಾಲ್ಕಿ ಮಠ ಅಪ್ಪರೇ ನನ್ನ ಕಾರಣ ಅಂತಕ್ಕಂಥ ಮಾತು ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಅವ್ರದೇ ಅದಾವ. ಅವರು ಒಳ್ಳೆ ಪ್ರವಚನಕಾರರಾಗಿದ್ದಾರೆ. ಹಿಂಗೆ ಅನೇಕ ಪೂಜ್ಯರನ್ನ ಒಂದು ಸ್ಥಾನಕ್ಕೆ ತಂದಿದ್ದು ಅದು ಎಲ್ಲ ಅಪ್ಪರಿಗೆ ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ, ಅವ್ರ ಪ್ರವಚನ ಪ್ರಭುಲಿಂಗ ಗುರುಗಳದ್ದು ಎಷ್ಟು ಚಲೋ ಅದ ಅಂದ್ರ, ಈ ಚಳಿಯಾಗ ಯಾರು ಹೊರಗೆ ಬರಲ್ಲ, ಈ ಚಳಿಯಾಗ ಭೀ ನೀವು ಬರ್ತೀರಂದ್ರೆ ಪ್ರಭುಲಿಂಗ ಗುರುಗಳ ಪ್ರವಚನ ಚಲೋ ಅದ ಅನ್ಸ್ತದೆ. ಅದರ ಸಲುವಾಗಿ ನೀವೆಲ್ಲರೂ ದಿನನಿತ್ಯ
14 ತಾರೀಕು ಹಿಡ್ಕೊಂಡು ಇವತ್ತಿನ ತನ ನೀವೆಲ್ಲರೂ ಬಹಳ ಖುಷಿದಿಂದ ಬಂದಿರಿ. ನಾಳೆನೂ ಕೂಡ ನೀವು ತಪ್ಪದೆ ಸರಿಯಾಗಿ 6:15 6:20ಕ್ಕೆ ನೀವೆಲ್ಲರೂ ಭಾಲ್ಕಿ ಮಠಕ್ಕೆ ನೀವು ಬರಬೇಕು. ಅಲ್ಲದ ನೇರವಾಗಿ 6:30 ಬಿಟ್ಟು ನಾವು ಇಲ್ಲಿ ಬಂದು ಶಟಸ್ಥಲ ಧ್ವಜಾರೋಹಣ ಮುಗಿದ ಮೇಲೆ ಇಲ್ಲೇ ಉಪಹಾರ ಇರ್ತದೆ, ಎಲ್ಲರೂ ಮುಗಿಸ್ಕೊಂಡು ಮತ್ತೆ 10 ಗಂಟೆ ಒಂದು ಸ್ಪರ್ಧೆಗಳು ಇರ್ತಾವ, ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ಸಾಯಂಕಾಲ 5 ಗಂಟೆಗೆ ನಿನ್ನೆ ಏನೋ ಹೇಳಿದ್ದಾನ, ಏನೋ ಈಗ ಎಲ್ಲರೂ ಅಷ್ಟು ಜನ ಬರ್ಬೇಕಂತ ಹೇಳಿದ್ದ. ಅದರ ಸಲುವಾಗಿ ನೀವು ಸಾಯಂಕಾಲ 5 ಗಂಟೆಗೆ 5 ಗಂಟೆ ಒಳಗಡೆನೆ ನೀವೆಲ್ಲರೂ ಪರಿವಾರ ಸಮೇತ ಬಂಧು ಬಳಗ ಸಮೇತ ಎಲ್ಲರಿಗೆ ಕರ್ಕೊಂಡು, ಯಾಕ ಗುರುಗಳು ಹುಟ್ಟಿದ ದಿನ ನಾವು ಬಂದು ದರ್ಶನ ತಕೊಂಡೇವಂದ್ರ ನಮ್ಮ ಸಂಕಲ್ಪ ಅಪ್ಪರ ಆಶೀರ್ವಾದದಿಂದ ಈಡೇರುತ್ತೆ. ಅಂತ ಶಕ್ತಿ ಇಲ್ಲೆಲ್ಲ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ನೇರವಾಗಿ ಅಪ್ಪರ ಆಶೀರ್ವಚನ ಆಗ್ತದೆ. ಅದರ ನಂತರ ಪ್ರಭುಲಿಂಗ ಮಹಾಸ್ವಾಮಿಗಳವರಿಗೆ, ಎಲ್ಲ ಸಂಗೀತಗಾರರಿಗೆ ಮತ್ತು ಈ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾದ ನಮ್ಮ ಶಿವಕುಮಾರ್ ಕಮಟಣೆ ಸರ್ ಅವರಿಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಾಗ್ತದ. ಈಗ ಅಪ್ಪರ ಆಶೀರ್ವಚನ ಮುಗಿದ ತಕ್ಷಣ ಇಲ್ಲೆಲ್ಲ ಗೌರವ ಸಲ್ಲಿಸಲಾಗ್ತದ. ನಮ್ಮ ಶಿವಕುಮಾರ್ ಕಮಟಣೆ ಸರ್ ಅವರು ನಿಜಕ್ಕೂ ಅವರು ಭಾಲ್ಕಿ ಮಠದ ಬಲ್ಲೇ ಬಾಡಿಗೆ ತಕೊಂಡು ಅಪ್ಪರ ಸಮೀಪ ನಾವು ಇದ್ದರೆ ನಮ್ಗೆ ಎಲ್ಲ ರೀತಿಯಿಂದ ಒಳ್ಳೇದಾಯ್ತದ ಅಂತ ಮಠಕ್ಕೆ ಹತ್ತೆ ಅವ್ರ ಮನೆ ಕೂಡ ಅಲ್ಲೇ ಕಟ್ಟ್ಯಾರ. ಈಗ ನಿವೃತ್ತಿ ಆಗಿದ್ದ ಮೇಲೆ ಏನಾದರೂ ಮಾಡಬೇಕು ಇನ್ನ ಸಾಮಾಜಿಕ ರಂಗದಲ್ಲಿ ಅಂತ ಅವ್ರು ಬಹಳ ಕಳಕಳಿ ಉಳ್ತಕ್ಕಂಥವ್ರು. ಅವರು ಇದ್ರದ ಅಧ್ಯಕ್ಷ ಆಗಿ ಒಳ್ಳೆ ರೀತಿಯಿಂದ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಸತಿಪತಿಗಳಿಗೆ ಇಲ್ಲಿ ಆಶೀರ್ವಾದ ಮಾಡಲಾಗ್ತದೆ. ಈಗ ಪರಮ ಪೂಜ್ಯರಿಂದ ಆಶೀರ್ವಚನ. ಡಾಕ್ಟರ್ ನಾರಾಯಣ ಅವರಿಂದ ವಯಲಿನ್ ವಾದನವನ್ನು ನಾವು ಎಲ್ಲ ಕೇಳೋಣ. ಒಂದು 3 ನಿಮಿಷ ಅಷ್ಟೇ ವಾಸ್ತಾರೆ ಅವರು. ನಂತರ ಪೂಜ್ಯರ ಆಶೀರ್ವಚನವನ್ನು ನಡೀತದೆ. ಶಿವಕುಮಾರ್ ಕಮಟಣೆ ಸರ್ ಅವರು ವೇದಿಕೆಗೆ ಬರಬೇಕು.
ಡಾಕ್ಟರ್ ನಾರಾಯಣ್ ಹಿರೇಕೋಚಿ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರ ಕಲೆಯನ್ನ ನಾವು ಅಭಿನಂದಿಸಬೇಕು. ಅತ್ಯಂತ ನೋಡಿ, ಸಂಗೀತದಲ್ಲಿ ಎಂತ ಶಕ್ತಿ ಇರ್ತದಂದ್ರ ಕೆಲವೇ ನಿಮಿಷದಲ್ಲಿ ಅವ್ರ ಸ್ವರ್ಗವನ್ನ ಪೃಥ್ವಿ ಮೇಲೆ ತರ್ತಕ್ಕಂಥ ಒಂದು ಶಕ್ತಿ ಈ ಒಂದು ಸಂಗೀತದಲ್ಲಿ ಇರ್ತದೆ. ಈಗ ಪೂಜ್ಯರಿಂದ ಆಶೀರ್ವಚನ ನೋಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರ ಪಾದಕ್ಕೂ, ಎಲ್ಲ ಸಂಗೀತದ ಬಳಗಕ್ಕೂ, ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿ. ಇಂಪಾದ ಸಂಗೀತ, ಅದರಲ್ಲಿ ವಿಶೇಷವಾಗಿ ವಯಲಿನ್ ಕೇಳಿದ ಮೇಲೆ ಇನ್ನೇನು ಮಾತೇ ಬೇಡ ಅಂತ ಅನ್ನಿಸ್ತದೆ. ಅಷ್ಟು ಚೆಂದಾಗಿ ಅವರು ನುಡಿಸಿದರು. ಅವರು ಪುಟ್ಟರಾಜ ಗವಾಯಿಗಳು ಪೂಜಾ ಕುಂತ ನುಡಿಸ್ತಾರ ಅಂದ್ರೆ ಎಲ್ಲಕ್ಕಿಂತ ಸಂಗೀತದಲ್ಲಿ ಯಾರು ತುಟ್ಟ ತುದಿಗೆ ತಲುಪಿರ್ತಾರ ಅಂಥವರೇ ಪೂಜಾ ಸಮಯದಾಗ ಬಾರಿಸ್ತಾರೆ. ಅಂಥ ನಾರಾಯಣ ಅವರು ಇವತ್ತ ವಯಲಿನನ್ನು ನುಡಿಸಿ ನಮ್ಮೆಲ್ಲರಿಗೆ ಸಂತೋಷವನ್ನುಂಟು ಮಾಡಿದ್ದಾರೆ. ಬಹುತೇಕ ನಮ್ಮ ಭಾಗದಲ್ಲಿ ಬೀದರ್, ಕಲಬುರಗಿಯಲ್ಲಿ ಸಂಗೀತದ ಇದರಲ್ಲಿ ವಯಲಿನ್ ಇರೋದಿಲ್ಲ ಹೆಚ್ಚಾಗಿ. ಒಂದು ಪೇಟಿ, ಒಂದು ತಬಲ ಬಿಟ್ಟರೆ ಬೇರೆ ಏನೂ ನಮ್ಮಲ್ಲಿ ವಾದ್ಯಗಳು ಇರೋಂಗಿಲ್ಲ. ಆ ಕಡೆ ತಂಬೂರಿ ಇರ್ತದೆ, ವಯಲಿನ್ ಇರ್ತದೆ, ಮತ್ತು ತಾಳ ಇರ್ತದೆ, ಹಿಂಗೆಲ್ಲ ಅನೇಕ ವಾದ್ಯಗಳು ಇರ್ತದೆ. ನಮ್ಮಲ್ಲಿ ಮೊದಲಂತೂ ಪೇಟಿನೂ ಇರ್ತಿದ್ದಿಲ್ಲ, ತಬಲನೂ ಇರ್ತಿದ್ದಿಲ್ಲ. ಮೊದಲು ನಮ್ಮ ಕಾರ್ಯಕ್ರಮ ಹಂಗೆ ಚಾಲು ಆಗ್ತಿತ್ತು. ಭಾಳ ಅಂದ್ರೆ ಭಜನೆ ಮಾಡ್ತಿರೋ ಅಷ್ಟೇ. ಆದರೆ ಇತ್ತೀಚೆಗೆ ಸಂಗೀತದ ಮೇಲೆ ಆಸಕ್ತಿ ನಮ್ಮ ಜಿಲ್ಲೆಯಲ್ಲಿನೂ ವಿಶೇಷವಾಗಿ ಬಂದದ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಅಂಥ ವಯಲಿನ್ ಬಂದಿರುವಂಥ ಇವತ್ತೇ ಅವ್ರು ಬಂದಿದ್ದಾರೆ, ಭಾಳ ಖುಷಿ ಆಯಿತು. ನಮ್ಮ ಚಂದ್ರಕಲಾ ಅವರು ಇನ್ನೊಂದು ವರ್ಷ ಕೆಳಗೆ ಹೇಳಿದರು, 1 ವರ್ಷ 2 ವರ್ಷ ಕೆಳಗೆ ಹಿಂಗೆ ಕರ್ಸೋಣ್ರಿ ಅಂತಂದ್ರೆ ಆಯಿತು ಕರ್ಸೋಣ ಅಂತ ಅಂದಿದ್ದೆ ನಾನು. ಇವತ್ತು ಬಂದದ್ದು ನಮಗೆಲ್ಲ ಭಾಳ ಖುಷಿ, ಸಂತೋಷ, ಆನಂದ ಆಗ್ಯದ.
ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಸ್ವಾಗತಿಸ್ತೀನಿ. ಇನ್ನಿವತ್ತ ಒಂದು ವಾರ ಐತದೆ, ಒಂದು ವಾರ ಮೇಲೆ 13 ತಾರೀಕು 8 ದಿನ ರೀ. 8 ದಿವಸ ಆಯ್ತು. ಮತ್ತು ಅದೇ ಒಂದು ವಾರ ಅಂದ್ರೆ ಒಂದೇ 8 ದಿವಸ. ಅವರು ಹಳೆ ಅಂದ್ರೆ ಇಲ್ಲ, ಅವ್ರ ಮಗಳ ಗಂಡ ಅಂದ. ಒಟ್ಟಾರೆ 8 ದಿನಗಳವರೆಗೆ ಭಾಳ ನಿಮ್ಮೆಲ್ಲರಿಗೆ ಭಾಳ ಜನ ನಮ್ಮ ಫೋನ್ನು ಹಚ್ಚಿದ್ರು. ಕೆಲವರು ಬಂದು ಮಠಕ್ಕೆ ಬಂದು ಹೇಳಿದರು, ಅಪ್ಪವ್ರಿಗೆ ಪ್ರವಚನ ಭಾಳ ಚಂದ ನಡೆದ್ರಿ, ಪ್ರವಚನ ಭಾಳ ಚಂದ ನಡೆದ್ರಿ. ಅದ್ರ ಕೇಳಿದ ಮೇಲೆ ಅದರಷ್ಟು ಖುಷಿ ಮತ್ತೆ ಯಾವುದೂ ಇದ್ದಿಲ್ಲ ನಮಗೆ. ಯಾಕಂದ್ರೆ ನಾವು ಬಂದ ಮೇಲೆ ಸಾರ್ವಜನಿಕವಾಗಿ ಪ್ರವಚನ ಎಲ್ಲಿ ಹೇಳಿಸಿದ್ದಿಲ್ಲ. ಈ ವರ್ಷ ಸಹಜವಾಗಿ ಮನಸ್ಸಿನಾಗ ಬಂತು. ಹೇಳಿದ್ರಿ ಅಂದ್ರೆ ಒಂದೇ ಮಾತಿಗೆ ಅವರು ಎಸ್ ಅಂದರು. ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಹೀಗೆ ಅಂದರೆ ಇಂದಿನ ದಿನಮಾನದಲ್ಲಿ ಬಸವ ತತ್ವದ ಪ್ರಚಾರಕರಲ್ಲಿ ಎಲ್ಲ ಕೊರತೆಗಳಲ್ಲಿ ಪ್ರವಚನಕಾರದೂ ಕೊರತೆ ಭಾಳ ಅದ. ಅದಕ್ಕೆ ಅಂಥ ಕೊರತೆಯನ್ನು ತುಂಬುವಂಥ ಒಂದು ದೊಡ್ಡ ಪ್ರವಚನಕಾರ ಆಗುವಂಥ ಎಲ್ಲನೂ ಪ್ರಭುಲಿಂಗ ಗುರುಗಳ ಬಳಿ ಅದಾವ ಅಂತ ಹೇಳಿಕ್ಕೆ ಭಾಳ ಖುಷಿ ಆಯ್ತದೆ, ಸಂತೋಷ ಆಯ್ತದೆ, ಆನಂದ ಆಯ್ತದೆ. ಅವರು ಮನಸ್ಸು ಮಾಡಿದ್ರೆ ದೊಡ್ಡ ವಕೀಲರು ಇದು ಪಾಸ್ ಆಗ್ಯಾರ. ಅವ್ರು ಏನಂತ ಅದಕ್ಕೆ ಎಲ್ ಎಲ್ ಬಿ ಪಾಸ್ ಆಗ್ಯಾರ. ಅವ್ರು ಚಂದ ವಕಾಲತ್ ಮಾಡ್ಬೋದಿತ್ತು. ರೋಜ ಸುಳ್ಳೊಂದು ಸಗಡೊಂದು ಹೇಳಿ ರೊಕ್ಕ ತಗೋಬೋದಿತ್ತು. ಕಾಲೇಜ್ಗೆ ಫಸ್ಟ್ ಅದಂತ ನಂಗೇನು ಹೇಳಿಲ್ಲ ಅವ್ರು, ನಿಮ್ಗೆ ಹೇಳ್ಯಾರೇನೋ. ಅದಕ್ಕೆ ಒಟ್ಟಾರೆ ಅವರು ಅಡ್ವೊಕೇಟ್ ಆಗಿ ಅದಕ್ಕೆ ಅಡ್ವೊಕೇಟದು ಉಪಯೋಗ ಮಾಡಲಾರ್ದೇ ಜನರ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ಜ್ಞಾನಾಮೃತವನ್ನು ಉಣಿಸುವಂಥ ಪವಿತ್ರ ಕಾಯಕ ಕೈಕೊಂಡರಲ್ಲ, ಇವತ್ತು ಖುಷಿ ಯಾವುದು ಇಲ್ಲ. ಯಾಕಂದ್ರೆ ಹಳ್ಳಿಗೆ ನಿಜ ಜಂಗಮ ಅಂದರೆ ಯಾರು? ನಿಜವಾದ ಜಂಗಮ ಅಂದರೆ ಯಾರು? ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಜ್ಞಾನಬೋಧಿಯನ್ನು ಮಾಡ್ತಾ ಸಂಚಾರ ಮಾಡುವವನೇ ನಿಜ ಜಂಗಮ ಅಂತ ಶರಣರು ವ್ಯಾಖ್ಯಾನ ಮಾಡಿದ. ಅಂಥ ನಿಜವಾದ ಜಂಗಮ ಯಾರು ಅಂದ್ರೆ ಪ್ರಭುಲಿಂಗ ಶರಣರು. ಈ ಕಡೆ ಎಡವಾಗಿ ಕುಂತವರು ನಿರಂಜನ ಸ್ವಾಮಿಗಳು. ಅವರು ಊರೂರಿಗೆ ಈಗೆಲ್ಲ ಮುಕ್ಕಾಲು ಭಾಗ ಕರ್ನಾಟಕ ಮುಗಿದು ಇನ್ನೊಂದು 4 ಭಾಗ ಉಳಿದದವರು ಎಲ್ಲ ಬೀದರ್, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಬಳ್ಳಾರಿ, ಕೊಪ್ಪಳ ಎಲ್ಲ ಮುಗಿದು ಈಗ ಧಾರವಾಡ ನಡೆದು ಬಾಗಲಕೋಟಕ್ಕೆ ತಲುಪ್ಯಾರ. ಈಗ ಒಂದು ಸ್ವಲ್ಪ ದಿವಸ ಸಲುವಾಗಿ ಅಲ್ಲಿ ಲೀವ್ ಹಾಕಿ ಈ ಕಡೆ ಬಂದಾರ. ಅದ್ರ ಸಲ ಅವ್ರು ಕಾಯಕ್ಕೆ ಅದೇ ಈಗ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತದ. ಸ್ವಲ್ಪ ಇವ್ರ ಬಗ್ಗೆ ಹೇಳ್ತೀವಿ. ಪ್ರವಚನ ಅದ್ಯಾರ ಅಂತಲ್ಲ, ಅಡಿದೇವ್ರು ಬಂದು ಗುಡಿದೇವ್ರಿಗೆ ಅದಕ್ಕೆ ಬಂಧುಗಳೇ, ಇವತ್ತು ಅವ್ರ ಪ್ರವಚನ ಯಶಸ್ವಿಯಾಗಿದ್ದು ಕೇಳಿ ನನಗೆ ಭಾಳ ಉತ್ಸಾಹ ಬಂತು. ಭಾಳ ಉತ್ಸಾಹ ಅಂದ್ರೆ ಭಾಳ ಉತ್ಸಾಹ ಬಂತು. ಅಂದ್ರೆ ನಮ್ಮ ಬಸವ ತತ್ವಕ್ಕೆ ಇನ್ನೊಬ್ಬರಿದ್ರೆ ಸೇರ್ಪಡೆ ಆದ್ರಲ್ಲ ಅಂತ ನನಗೊಂದು ಕೋಟಿ ಲಾಟ್ರಿ ಸಿಕ್ಕರೂ ಒಟ್ಟು ಖುಷಿ ಆಗ್ತಿದ್ದಿಲ್ಲ. ಅದಕ್ಕೆ ಹೆಚ್ಚಿನ ಖುಷಿ ಅವ್ರ ಪ್ರವಚನ ಯಶಸ್ವಿಯಾಗಿತ್ತು, ಸಂತೋಷ ಆಗ್ಯದ. ಬಂಧುಗಳೇ, ಅಂಥ ಪ್ರಭುಲಿಂಗ ಇವತ್ತಿನ ಸಾಧಕರು ಒಳ್ಳೆ ಸಾಧಕರು, ಒಳ್ಳೆ ನಡೆ ನುಡಿ ಇದ್ದವರು, ಆಚಾರ ವಿಚಾರ ಇದ್ದವ್ರು ಸಿಗೋದು ಭಾಳ ಅಪರೂಪ. ನಾವು ನೋಡ್ತಿರ್ತೀವಿ ಏನೇನೋ ಎಲ್ಲ ಭಾಳ
ಅದ ಅಂಥದ್ರಲ್ಲಿ ಅವರು ಶುದ್ಧ ಆಚಾರ, ಒಳ್ಳೆ ಮಾತು, ಒಳ್ಳೆ ನಡೆ, ಒಳ್ಳೆ ನುಡಿ. ಈಗ ನಮ್ಮಲ್ಲಿ ಬಂದು ಮತ್ತು 1 ವರ್ಷ ಮ್ಯಾಲಾಯ್ತು, 2 ವರ್ಷ ಮ್ಯಾಲಾಯಿತು. ಅವರು ಭಾಳ ಒಳ್ಳೆ ಸೌಮ್ಯ, ಶಾಂತ, ಎಂದೂ ಸಿಟ್ಟಿಗೆ ಎದ್ದವರಲ್ಲ, ಜಗಳ ಆಡಿದವರಲ್ಲ, ಏನಿಲ್ಲ. ಒಬ್ರದೊಬ್ರು ಎಲ್ಲ ಸಾಧಕರ ಜೊತೆ ಸಹಕಾರದಿಂದ ಇದ್ದು ಒಳ್ಳೆ ರೀತಿಯಿಂದ ತಮ್ಮ ಅಧ್ಯಯನವನ್ನು ಮಾಡ್ತಿರ್ತಾರೆ. ಅಂಥವರು ಇವತ್ತು 1 ವಾರ ಅವರು ನಾನು ಬಹುತೇಕ ಕೇಳಿದ್ರೆ ಒಲ್ಲಂತಾರಂತೆ ನನಗನಿಸಿತ್ತು. ಆದರೆ ಅವರಲ್ಲೇನು ಹೇಳುವಂಥ ಒಂದು ಧೈರ್ಯ ಮಾಡ್ಯಾರಲ್ಲ, ಮತ್ತು ಅದರಲ್ಲಿ ನೀವು ಮೆಚ್ಕೊಂಡಿರಲ್ಲ. ಅದು ಎಲ್ಲಕ್ಕಿಂತ ಸರ್ಟಿಫಿಕೇಟ್ ಕೊಡೋರು ಯಾರು ಅಂದ್ರೆ ನೀವು ಸರ್ಟಿಫಿಕೇಟ್ ಕೊಟ್ಟರೆ ಮುಗೀತು, ಅವರು ಪಾಸ್ ಆದಂಗೆ, ಅದು ಫಸ್ಟ್ ಕ್ಲಾಸ್ದಾಗ ಪಾಸ್ ಆದಂಗೆ. ಹಾಂ, ಬಾಲ್ಕಿ ಜನ ಕೊಟ್ಟರಂತೂ ಡಿಸ್ಟಿಂಕ್ಷನ್ ಕೊಟ್ಟಾಗ. ಯಾಕಂದ್ರೆ ಬಾಲ್ಕಿ ಜನ ಥೋಡೆ ಜಿಪ್ಪು ಇರ್ತಾರೆ ಭಾಳ. ಹಾಂ, ಆದ್ರೆ ಒಂದು ನೀವು ತಿಳ್ಕೋಬೇಕು, ಯಾರೇ ಬರಲಿ, ಯಾರೇ ಪ್ರವಚನಕ್ಕೆ ಬರಲಿ, ಮೊದಲು ಬಂದು ಕುಂತು ಕೇಳೋದು ಕಲ್ತ್ರಿ ಅಂದ್ರೆ ಬಾಲ್ಕೆ ಕೀರ್ತಿ ಭಾಳ ಚಲೋ. ನೀವು ಹಂಗೆ ಮಾಡಲ್ರಿ. ಪ್ರಭುಲಿಂಗ ಸ್ವಾಮಿಗಳು ಚಲೋ ಹೇಳ್ತಾರಂತ ಬರ್ತೀರಿ, ಮತ್ತೊಬ್ಬರಿಗೆ ಯಾರಿಗೆ ಪ್ರವಚನದಾಗ ಏನು ಮನುಷ್ಯ ಬರಲಂಟದಪ್ಪ ಅದನ್ನ ಹೋಗ್ಲತ್ತೀರನ್ನೇ ಅಂತೀರಿ. ಹಾಗೆಂದು ಮಾಡಬಾರ್ದು. ಏನೇ ಹೇಳಿ, ಯಾರೇ ಹೇಳಿ, ಏನು ಹೇಳಿದ್ರು ಬಸವ ಅಂತ ಹೇಳ್ತಾರೆ. ಬಸವನ ಬಿಟ್ಟಂತೂ ನಮ್ಮಲ್ಲಿ ಏನೂ ಯಾರೂ ಹೇಳೋದೇ ಇಲ್ಲ. ಆದ್ರೆ ನೀವು ಯಾರೇ ಹೇಳಿ, ನಿರಂಜನ ಸ್ವಾಮಿಗಳಂತವರೇ ಬರಲಿ, ಗುರುಬಸವ ಪಟ್ಟದೇವರಂತವರೇ ಬರಲಿ, ಅದಕ್ಕೆ ಮ್ಯಾಲ ಅತಿರಥ ಮಹಾರಥವರೇ ಬರಲಿ, ಸಾಮಾನ್ಯರೇ ಬರಲಿ, ಯಾರು ಬಂದ್ರು ಮನೆಯಿಂದ ಧಾವಸ್ ಬಂದು ಕುಂತು ಕೇಳಿದ್ರಿ, ಅದು ನಿಜವಾದ ಚನ್ನಬಸವ ಪಟ್ಟದೇವರದು ಕೀರ್ತಿ ಎಲ್ಲ ಕಡೆ ಕಳಿಸಿದಂಗ. ಇದು ರೂಢಿಸ್ಕೋಬೇಕು ನಾವು, ಇದು ಪರಿಪಾಠ ಹಾಕ್ಕೋಬೇಕು ನಾವು. ನಮ್ಮ ಎಂಥ ಚಳಿ ಇರಲಿ, ಮಳೆ ಇರಲಿ, ಏನಿದ್ರು ನಮ್ಮ ಲೆಕ್ಚರ್ ಕಾಲದಿಂದ ಬರ್ತಾರೆ ಒಬ್ರು ಅವರು ಮಹಾನಂದ. ಮತ್ತು ಅವ್ರ ಒಬ್ಬರೇ ಹೆಸರು ತೊಗೊಂಡಂತ ನೀವು ನಾಳೆ ಬಿಟ್ಕೊಟ್ಟಿದ್ದು ಹೈರಾಣದ. ಎಲ್ಲರೂ ಬರ್ತೀರಿ, ನೀವೆಲ್ಲರೂ ಬರ್ತೀರಿ. ಅದಕ್ಕೆ ಬಂಧುಗಳೇ, ನಾನೀಗ ಹೆಚ್ಚೇನು ಹೇಳಿಕ್ಕೆ ಬಯಸೋದಿಲ್ಲ. ಭಾಳ ಒಳ್ಳೆ ರೀತಿಯಿಂದ ಒಂದು ವಾರ ಈ ಕಾರ್ಯಕ್ರಮ ಚೆನ್ನಾಗಿ ಪ್ರವಚನ ನಡೀತು. ನಾವು ಮಧ್ಯದಲ್ಲಿ ಬಂದು ಒಂದು ಕೇಳಬೇಕಂದ್ರೆ ನಮ್ಮ ದಿವಸ ಒಂದೊಂದು ಕಡೆ ಹಿಂಗೆ ಕಾರ್ಯಕ್ರಮಗಳೇ ಇದ್ದು ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಅದು ಕೊನೆಯ ದಿವಸ ಇವತ್ತು ಎಲ್ಲಿಂದ ಬಂದೀನಿ ಅಂದ್ರೆ ಬಾಗೇವಾಡಿ ಹತ್ತಿರ ಇಂಗಳೇಶ್ವರದಿಂದ ಬಂದಿವಿ. 500 ಕಿಲೋಮೀಟರ್ಗಳಿಂದ ಬಂದ್ವಿ. ಅಲ್ಲೊಬ್ಬರು ಚನ್ನಬಸವ ಸ್ವಾಮಿಗಳು ಅಂತ ಲಿಂಗೈಕ್ಯಾಗಿರು, ವಚನ ಶಿಲಾ ಮಂಟಪ ಅಂತ ಮಾಡಿದವರು, ನೀವು ನೋಡಿರಿ ಅನೇಕರು ಎಲ್ಲರೂ. ಅವರು ಲಿಂಗೈಕ್ಯಾಗಿರು, ಲಿಂಗೈಕ್ಯಾದಾಗ ಹೋಗ್ಲಿಕ್ಕಾಗಿಲ್ಲ. ಇವತ್ತು ಅವರೊಂದು ಸ್ಮರಣೋತ್ಸವ ಇತ್ತು, ಅವತ್ತು ಪಾದಯಾತ್ರೆ ಇತ್ತು, ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು, ಹಿಂಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಅವ್ರದ್ದು ಸ್ಮರಣೆ ಅದ ಅಂತ ತಿಳ್ಕೊಂಡು ನಾನು ಮಸ್ಕಿನಾಗ ಎದ್ದು ಬಿಟ್ಟು ಮತ್ತು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಪುನಃ ವಾಪಸ್ಸು ಇಲ್ಲಿ ಬಂದೀನಿ. ಅದಕ್ಕೆ ಯಾಕೆ ಬಂದೀನಿ ಅಂದ್ರೆ ಪ್ರಭುಲಿಂಗ ಸ್ವಾಮಿಗಳು ಪ್ರವಚನ ಇವತ್ತು ಮಂಗಲ ಅದ, ಅವ್ರು ಕೇಳಬೇಕಂತೆ ಬಂದೀನಿ. ಅದಕ್ಕೆ ಬಂಧುಗಳೇ, ಅಂಥ ಯಾಕಂದ್ರೆ ನಮ್ಮ ಮನಸ್ಸು, ನಮ್ಮ ಭಾವ, ಅವ್ರು ಹೇಳಿದ್ರಲ್ಲ, ನಮ್ಮದಲ್ಲೆಲ್ಲ ಕಣಕಣದಲ್ಲಿನೂ ಬಸವಣ್ಣ ತುಂಬ್ಕೋಬೇಕು. ಯಾರು ಬಸವಣ್ಣ ತುಂಬ್ಕೊಂಡಿರ್ತಾರ ಅವ್ರಿಗೆ ಏನೇನು ಕೊರತೆ ಬೆಳೆಯಂಗಿಲ್ಲ, ಏನೇನು ಕಡಿಮೆ ಬೆಳೆಯಂಗಿಲ್ಲ. ಅವ್ರು ಏನು ಬೇಕಾದ್ದು ಬಸವ ಎಂಬ 3 ಅಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಸಾಧ್ಯ ಸಾಧ್ಯವಾಯಿತು ಅಂತ ಹೇಳ್ಯಾರಲ್ಲ, ಅದಕ್ಕೆ ಅಭೇದ್ಯ ಭೇದ್ಯವಾಯಿತು ಅಂತ ಹಂಗಾಗ್ತದೆ ಅಂತ. ಮತ್ತೆ ಇದೇ ರೀತಿ ಮುಂದೆಲ್ಲ ಆ ಕಡೆ ಪ್ರಭುಲಿಂಗ ಸ್ವಾಮಿಗಳು ಇಡೀ ಕರ್ನಾಟಕದಲ್ಲಿನೇ ಒಬ್ಬರು ಒಳ್ಳೆ ಬಸವ ತತ್ವ ಪ್ರಚಾರಕ ಪ್ರವಚನಕಾರರು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹೇಳಿ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ, ಇವತ್ತು ನಮ್ಮ ಸಂಗೀತಗಾರರು
ಚಂದ್ರಕಲಾ ಈಗಾಗಲೇ ಗುರುಗಳು ಹೇಳಿದ್ರು. ಅವರು ಅಂಗಡಿಗೆ ತೆಲಂಗಾಣದಾಗ ಒಂದು ಅಂಗಡಿಗೆ ಒಂದು ಊರು, ಆ ಊರಿನಿಂದ ಅಪ್ಪೋರ ಜಯಂತಿಗೆ ಪುಣ್ಯತಿಥಿಗೆ ತಪ್ಪಲಾರ್ದೇ ಬರ್ತಿರು. ಬಂದು ಪೂಜಾ ಕುಂತಾಗ ಹಾಡ್ತಿರು. ಕಂಠ ಚಲೋ ಅನಿಸಿತ್ತು. ಹಂಗೆ ನಮಗೇನು ಸಂಗೀತ ಜ್ಞಾನ ಇಲ್ಲ, ಆದ್ರೂ ಹಾಡೋ ಧ್ವನಿ ಭಾಳ ಚಲೋ ಅನ್ನಿಸ್ತು. ನಿಮ್ಮ ಧ್ವನಿ ಭಾಳ ಚಲೋ ಅದಲ್ಲ, ನೀವು ಸಂಗೀತ ಕಲ್ತರೆ ಭಾಳ ಚಲೋ ಆಯ್ತದ ಅಂತಂದೆ ನಾನು. ಆವಾಗ ಅವ್ರ ಗದಕ್ಕೆ ಹೋಗಿ ಅಲ್ಲಿ ಎಲ್ಲೆಲ್ಲೋ ಅಲ್ಲಿ ಹೆಣ್ಮಕ್ಳಿಗೆ ಆಶ್ರಮದಾಗ ಪ್ರವೇಶ ಇಲ್ಲ ಅಲ್ಲಿ, ಆದ್ರೂ ಎಲ್ಲೆಲ್ಲೋ ಹೋಗಿ ಉಳಿದು ಆಶ್ರಮದಿಂದ ಹೋಗಿ ಪಾಠ ತಗೊಂಡು ಇವತ್ತು ಅವರು ಒಳ್ಳೆ ಸಂಗೀತಗಾರಾಗಿದ್ದು ಭಾಳ ಖುಷಿಯಾಗಿದೆ, ಸಂತೋಷ ಆಗಿದೆ. ಅದಕ್ಕೆ ಇವತ್ತು ತಬಲಾ ಸಾಥ್ ಮಾಡ್ಲಿಕ್ಕೆ ಬಂದಿರುವಂಥ ನಮ್ಮ ಶ್ರೀಕಾಂತ್ ಅವರು ಗಂಗಾವತಿಯವರು, ರಾಯಚೂರು ಜಿಲ್ಲೆ ಗಂಗಾವತಿ. ಅದಕ್ಕೆ ಗಂಗಾವತಿಯಿಂದ ಅವರು ಒಳ್ಳೆ ತಬಲಿಸ್ಟಾರ. ಅವರು ಒಪ್ಪಿದ್ರೆ ನಮಗೂ ಒಬ್ಬರು ಖಾಯಂ ತಬಲಿಸ್ಟ್ ಮಟ್ಟದಾಗ ಬೇಕಾಗ್ಯಾರ. ಅವ್ರು ಒಪ್ಪಿದ್ರೆ ಇಲ್ಲೇ ಖಾಯಂ ನೌಕರಿ ಅವ್ರಿಗೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ. ಅದಕ್ಕೆ ಮತ್ತು ಇವತ್ತು ಶ್ರೀಮಂತ್ ಅವರು ಕ್ಯಾಶೋ ಬಾರಿಸಿದಾರ. ಅವರು ಶ್ರೀಮಂತ್ ಅವರು ಭಾಳ ಒಳ್ಳೆ ಇವತ್ತು ಕಾರ್ಯಕ್ರಮ ಸಲುವಾಗಿ ಅವ್ರು ಬಂದು ಇಲ್ಲಿ ಸೇವೆ ಕೊಟ್ಟಿದ್ದು ಭಾಳ ಸಂತೋಷ ಆಗ್ಯದ, ಭಾಳ ಆನಂದ ಆಗ್ಯದ ಅವರಿಗೂ. ಮತ್ತು ಇಷ್ಟೊಂದು ಚಳಿಯಲ್ಲಿ ಬಂದು ಹಂಗೆ ಕುಂತೀರಿ, ಎಲ್ಲಿ ಖಾಲಿ ಆಯ್ತದೇನೋ ನಾ ಮಾತಾಡೋಟ್ಟಿಗೆ ಅಂತ ತಿಳ್ಕೊಂಡಿದ್ದ. ಯಾರು ಹೋಗ್ಲಾರ್ದಂಗೆ ಕುಂತಿರಲ್ಲ, ನಿಮಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇವತ್ತು ಒಂದು ನಮ್ಮ ನಿರಂಜನ ಸ್ವಾಮಿ ಬಗ್ಗೆ ಒಂದೇ ಮಾತು ಹೇಳಬೇಕು. ಇಡೀ ಕರ್ನಾಟಕದಲ್ಲಿ ನಿಸ್ವಾರ್ಥದಿಂದ ಧರ್ಮ ಪ್ರಚಾರವೇ ತನ್ನ ಉಸಿರಂತೆ ಮಾಡಿಕೊಂಡು ಆ ಊರಿಗೆ ಮುಂಜಾನೆ ಯೋಗ, ಮಧ್ಯಾಹ್ನ ಲಿಂಗ ಪೂಜೆ, ಸಾಯಂಕಾಲ ಪ್ರವಚನ, ಈ ಮೂರು ಒಂದು ವ್ರತ, ಒಂದು ಛಲ ಅಂದಂಗೆ ಮಾಡ್ತಾ ಇರೋರು ಯಾರು ಅಂದ್ರೆ ನಮ್ಮ ನಿರಂಜನ ಸ್ವಾಮಿಗಳು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶರಣಾರ್ಥಿಗಳನ್ನ ಹೇಳಿ, ಮತ್ತು ನಮ್ಮ ಕಮಠಾಣಿಯವರು ಅಧ್ಯಕ್ಷ ಮಾಡಿದ್ದಾರೆ ಗುರುಗಳು. ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಮುಂಚಿತವಾಗಿ ಬಂದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ನಮ್ಮ ಮಠದ ಯಾವಾಗಲೂ ಸೇವೆಯಲ್ಲಿ ಅದಾರೆ. ಯಾವಾಗಲೂ ಯಾರು ಮಠಕ್ಕೆ ಹತ್ತಿರ್ತಾರೆ, ಯಾರು ಗುರುವಿನ ಸಾಮೀಪ್ಯ ಇರ್ತಾರೆ, ಅವರಿಗೆಲ್ಲನೂ ಒಳ್ಳೇದಾಗೇ ಆಗ್ತದೆ. ಏನು ಸಂಶಯನೇ ಇಲ್ಲ. ಅವ್ರ ಮಗ ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಒಬ್ಬ ಡಾಕ್ಟ್ರ್ ಆಗ್ಲತ್ತಾನ. ಹೀಗೆಲ್ಲ ಅವ್ರ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಒಬ್ಬರು ಡ್ಯೂಟಿ ಮಾಡ್ಲತ್ತಾರ. ಹೀಗೆಲ್ಲ ಒಳ್ಳೆಯದಾಗ್ಯದ ಅವರಿಗೆ. ಅಂಥ ಕಮಠಾಣಿಯವರು ಇವತ್ತು ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆಯ ರೀತಿ ಸೇವಾ ಮಾಡಿದ್ದಕ್ಕೆ ಅವರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಮತ್ತು ನೀವೆಲ್ಲ ಬಂದು ಕುಂತು ಕೇಳಿ. ನಾಳಿನ ಕಾರ್ಯಕ್ರಮದ ಗುರುಗಳೇನು ಹೇಳಿದ್ರು, 5ಕ್ಕೆ ಕರೆಕ್ಟ್ ಬರ್ರಿ. ಬೆಳಗ್ಗೆ ಮುಂಜಾನೆ ಬಸವ ನಡಿಗೆ ಇರ್ತದ. ಅದಕ್ಕೆ ಎಷ್ಟಕ್ಕೆ 6:30 ಟೈಮ್ ಪಾಲಿಸ್ತಾರೆ ಕರೆಕ್ಟ್. 6:30 ಕರೆಕ್ಟಾಗಿ ಅವರಲ್ಲಿ ಮಠದಲ್ಲಿ ಎಷ್ಟೇ ಜನ ಇರಲಿ ಅದು ಬಿಡ್ತಾರ. ಅಲ್ಲಿಂದ ಬಿಟ್ಟು ಇಲ್ಲಿ 7:30 ಆಶ್ರಮ ತಲುಪ್ತೀವಿ. ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣ ಆದಮೇಲೆ ಮಧ್ಯಾಹ್ನದಾಗ 10 ಗಂಟೆಗೆ ವಿವಿಧ ಸ್ಪರ್ಧೆಗಳವ. ಭಾಷಣ ಸ್ಪರ್ಧೆ, ಗಾಯನ ಸ್ಪರ್ಧೆ, ಹೀಗೆಲ್ಲ ಅದಾವ. ಅದಕ್ಕೆ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಬರಬೇಕು. ಬಂದು ದರ್ಶನ ಮಾಡಿ ಬರೀ ಪ್ರಸಾದಕ್ಕೆ ಹೋಗ್ತೀವಿ. ಸ್ವಲ್ಪ ಕಾರ್ಯಕ್ರಮದಾಗ ಕುಂತು ಒಂದು 2 ತಾಸು ಕೇಳಿ ಆಮೇಲೆ ಪ್ರವಚನಕ್ಕೆ ಹೋದ್ರೆ ನಿಮ್ಗೆ ಭಾಳ ಚನ್ನಬಸವ ಪಟ್ಟ ದೇವ್ರ ಪುಣ್ಯ ಡಬಲ್ ಸಿಕ್ತು. ನೀವು ಪ್ರವಚನ 2 ತಾಸೇ ಇರ್ತದೆ. 2 ತಾಸು ಬೇಕಾದ್ರೆ ಮುಂಚಿತವಾಗಿಯೇ ಪ್ರಸಾದ ಚಾಲು ಇರ್ತದೆ. ಮುಂಚಿತವಾಗಿಯೇ ಮಾಡ್ಕೊಂಡಿಲ್ಲ 5ಕ್ಕೆ ಕುಂತ್ರಂತೂ ಭಾಳ ಚಲೋ.
ಅಲ್ಲ ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ ಅದಕ್ಕೆ ಅದಕ್ಕೆ ಹಾ ಆಮೇಲೆ ಸಿದ್ದರಾಮೇಶ್ವರ ನಾಟಕದ ಎಲ್ಲ 2-2.5 ತಾಸಿನಾಗ ಎಲ್ಲ ಕಾರ್ಯಕ್ರಮ ಮುಗೀತದ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಒಂದು ವಾರಗಟ್ಟಲೆ ಪ್ರವಚನವನ್ನು ನಡೆಸಿಕೊಟ್ಟಂತ ನಿಭಾಯಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಂತಿತ್ತು ಕಮಠಾನೆಯ ದಂಪತಿಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ತಾವು ಅಭಿನಂದಿಸಬೇಕು. ಈಗ ಎಲ್ಲರೂ ಎದ್ದು ನಿಂತು ವಚನ ಮಂಗಲವನ್ನ ಮಾಡೋಣ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ವೀರ ವೈರಾಗ ನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯರ ಸತ್ಯ ಸಂಕಲ್ಪಕ್ಕೆ ಎಲ್ಲರಿಗೂ ಶರಣಾರ್ಥಿ. ಬೆಳಗ್ಗೆ ಪೂಜ್ಯರು ಹೇಳಿರುವ ಹಾಗೆ ಸರಿಯಾಗಿ 7:30 ಗಂಟೆಗೆ ಶ್ರೀಮಠದಿಂದ 6:30 ಗಂಟೆಗೆ ಶ್ರೀಮಠದಿಂದ ಬಸವ ನಡಿಗೆಯನ್ನ ಪ್ರಾರಂಭವಾಗ್ತದೆ. 7:30 ಗಂಟೆಗೆ ಆಶ್ರಮಕ್ಕೆ ತಲುಪ್ತದೆ. ಇಲ್ಲಿ 7:30 ಗಂಟೆ